ಭಾಗಕ್ಕೆ ಗ್ರಂಥಿಗಳು. ಎನಿ ಪಾರ್ಟ್ ಇನ್ವಾಲ್ವ್ಡ್ ಇನ್ ದಿ ಸೆಕ್ರೀಷನ್ ಆರ್ ಕಾಲ್ಡ್ ಗ್ಲ್ಯಾಂಡ್ಸ್. ಸ್ರವಿಕೆಯಲ್ಲಿ ಭಾಗವಹಿಸುವ ಭಾಗಕ್ಕೆ ಗ್ರಂಥಿಗಳು. ಓಕೆ, ಅಷ್ಟಿರ್ಲಿ. ಆನ್ ಬೇಸ್ ಆಫ್ ಡಕ್ಟ್, ನಾಳದ ಆಧಾರದ ಮೇಲೆ ಗ್ರಂಥಿಗಳನ್ನ 3 ಗುಂಪುಗಳಾಗಿ ವಿಂಗಡಿಸ್ಕೋಬಹುದು. ಆನ್ ಬೇಸ್ ಆಫ್ ಡಕ್ಟ್ ಡಿವೈಡೆಡ್ ಇಂಟು 3 ಟೈಪ್ಸ್. ನಾಳದ ಆಧಾರದ ಮೇಲೆ ಗ್ರಂಥಿಗಳನ್ನ 3 ಭಾಗ ಮಾಡ್ಕೋಬಹುದು. ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಕನ್ನಡದಲ್ಲಿ ನಾಳ ಗ್ರಂಥಿ. ನಾಳ ಗ್ರಂಥಿ. ಎರಡನೇದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿ ಅಥವಾ ಅಂತಃಸ್ರಾವಕ ಗ್ರಂಥಿಯಿಂದನೂ ಕರೀತಾರೆ. ನಿರ್ನಾಳ ಅಥವಾ ಅಂತಃಸ್ರಾವಕ ಗ್ರಂಥಿ. ಮೂರನೇದು ಮಿಕ್ಸ್ಡ್ ಗ್ಲ್ಯಾಂಡ್, ಮಿಶ್ರ ಗ್ರಂಥಿ. ಮಿಕ್ಸ್ಡ್ ಗ್ಲ್ಯಾಂಡ್, ಮಿಶ್ರ ಗ್ರಂಥಿ. ಓಕೆ, ಏನ್ ನಾಳ ಗ್ರಂಥಿ ಅಂದ್ರೆ ದ ಗ್ಲ್ಯಾಂಡ್ ಹ್ಯಾವಿಂಗ್ ಎ ಡಕ್ಟ್ ಆರ್ ಕಾಲ್ಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ನಾಳವನ್ನ ಹೊಂದಿರ್ತವೆ. ಇಷ್ಟೇ ಬರ್ಕೊಂಡು ಸಾಕಿಲ್ಲಿ, ವಿತ್ ಡಕ್ಟ್ ನಾಳವನ್ನ ಹೊಂದಿರ್ತವೆ. ಈಗ ನಾನು ಉಪ್ಪಿನಕಾಯಿನ ಬಾಟ್ಲನ್ನ ಓಪನ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಿಮ್ ಬಾಯಿನೆಲ್ಲ ನೀರು ಬಂತಾನೆ. ಸಲೆವರಿ ಗ್ಲ್ಯಾಂಡ್ ಇದೆ, ಸಲೈವನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಬಾಯಿಗೆ ಬರುತ್ತೆ. ಕಾರಣ ಉತ್ಪತ್ತಿಯಾದ ಸ್ಥಳದಿಂದ ಬರೋದಕ್ಕೆ ಒಂದು ನಾಳ ಇದೆ. ಓಕೆ, ಆ ತರದವನ್ನ ನಾಳ ಗ್ರಂಥಿಗಳು ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ನಾಳ ಗ್ರಂಥಿಗಳು ಯಾವ್ಯಾವ ಓದ್ಬೇಕಾಗತ್ತೆ ನೀವು ಅಂದ್ರೆ, ಸಲೈವರಿ ಗ್ಲ್ಯಾಂಡ್ ಬೇಕು. ಸಲೈವರಿ ಗ್ಲ್ಯಾಂಡ್, ಲಾಲಾ ಗ್ರಂಥಿ, ಲಿವರ್ ಅಂತ ಕೇಳಿದಿರಲ್ವಾ, ಯಕೃತ್ ಲಿವರ್, ಪ್ಯಾನ್ಕ್ರಿಯಾಸ್ ಮೇದೋಜರಕ ಗ್ರಂಥಿ, ಸ್ಪ್ಲೀನ್ ಗುಲ್ಮ. ಇನ್ ಕೆಲವಿವೆ. ಸ್ವೆಟ್ ಗ್ಲ್ಯಾಂಡ್ ಅಂತ ಹೇಳಿದಿರಲ್ಲ, ಅದು ಚರ್ಮ ಓದ್ಬೇಕಾದ್ರೆ ಹೇಳ್ತೀವಿ. ಸ್ವೆಟ್ ಗ್ಲ್ಯಾಂಡ್. ಟಿಯರ್ ಗ್ಲ್ಯಾಂಡ್ ಇದೆ, ಲ್ಯಾಕ್ರಿಮಲ್ ಗ್ಲ್ಯಾಂಡ್, ಅದು ಕಣ್ಣನ್ನು ಹೇಳ್ಬೇಕಾದ್ರೆ ಹೇಳಿ. ಅಲ್ಲಿ ಇಲ್ಲಿ ಎಲ್ಲ ಬೇಡ, ಸಾಕಿದಿಷ್ಟು ಮೇನ್ ಆಗಿ ತಿಳ್ಕೊಂಡು ಸಾಕು. ಎಂಡೋಕ್ರೈನ್ ಗ್ಲ್ಯಾಂಡ್ ಬರೋಣ. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಂದ್ರೆ ವಿತೌಟ್ ಡಕ್ಟ್, ನಾಳವನ್ನ ಹೊಂದಿಲ್ಲ ಇವು. ನಿರ್ನಾಳ ಅಂದ್ರೆ ನಾಳ ಇಲ್ಲದೆ ಇರೋದು ಅಂತ. ವಿತೌಟ್ ಡಕ್ಟ್, ನಾಳವನ್ನ ಹೊಂದಿಲ್ಲದೆ ಇರುವಂತಹ ಗ್ರಂಥಿಗಳನ್ನ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಇವು ಉತ್ಪಾದಿಸುವ ರಾಸಾಯನಿಕ ವಸ್ತುವನ್ನ ಏನಂತ ಕರೀತಾರೆ ಅಂತ ಕ್ವಶನ್ಸ್ ಕೇಳಿದಾನೆ. ಹಾರ್ಮೋನ್ಸ್ ಅಂತ ಕರೀತಾರೆ. ಸಿಂಥಿಸಿಸ್ ಕೆಮಿಕಲ್ಸ್ ಕಾಲ್ಡ್ ಹಾರ್ಮೋನ್ಸ್. ಉತ್ಪಾದಿಸುವ ರಾಸಾಯನಿಕ ವಸ್ತುವಿಗೆ ಹಾರ್ಮೋನ್ಗಳು ಅಂತ ಕರೀತಾರೆ. ಸಿಂಥಿಸಿಸ್ ಕೆಮಿಕಲ್ಸ್ ಕಾಲ್ಡ್ ಹಾರ್ಮೋನ್ಸ್. ಉತ್ಪಾದಿಸುವ ರಾಸಾಯನಿಕ ವಸ್ತುವಿಗೆ ಹಾರ್ಮೋನ್ಗಳು ಅಂತ ಕರೀತಾರೆ. ಹಾರ್ಮೋನ್. ಕನ್ನಡದಲ್ಲಿ ಚೋದಕ ಅನ್ನೋ ಪದವನ್ನು ಬಳಸ್ತಾರೆ. ಚೋದಕ ರೇರ್ ಎಕ್ಸಾಮ್ ನಲ್ಲಿ ಕನ್ನಡದಲ್ಲಿ ಹಾರ್ಮೋನ್ಸ್ ಅಂತಾನೆ ಬರೆದಿರ್ತಾನೆ. ಕೆಲವು ಎಕ್ಸಾಮ್ಗಳಲ್ಲಿ ಚೋದಕ ಅನ್ನೋ ಪದವನ್ನು ಬಳಸಿದ್ದಾರೆ. ಈಗ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಉತ್ಪತ್ತಿ ಮಾಡಿ ರಕ್ತಕ್ಕೆ ಸೇರಿಸ್ಬಿಡುತ್ತೆ. ರಕ್ತ ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿ ತೆಗೆದುಕೊಂಡು, ಇದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾಳ ಇಲ್ಲ, ಇದ್ರದ್ದೇ ಆದಂತ ನಾಳ ಇಲ್ಲ. ಓಕೆ, ಹಾರ್ಮೋನ್ಸ್ ಅನ್ನ ಏನಂತ ಕರೀತಾರೆ ಅಂತ ಕೇಳ್ತಾನೆ. ಹಾರ್ಮೋನ್ಸ್ ಆರ್ ಕಾಮನ್ಲಿ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್. ರಾಸಾಯನಿಕ ರಸದೂತಗಳು ಅಂತ ಕರೀತಾರೆ. ಏನಂತ ಕರೀತಾರೆ ಇವನ್ನ? ರಾಸಾಯನಿಕ ರಸದೂತಗಳು. ಹಾರ್ಮೋನ್ಸ್ ಆರ್ ಕಾಮನ್ಲಿ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್. ರಾಸಾಯನಿಕ ರಸದೂತ. ಏನ್ ಸೂತ್ರು ಅಂದ್ರೆ ಏನು? ಅವರು ಹಾರ್ಮೋನ್ ರಾಸಾಯನಿಕ. ಟೂ ಟೈಪ್ಸ್ ಆಫ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಅಲ್ಲಿ 2 ವಿಧ. ಒಂದು ಪೆಪ್ಟೈಡ್ ಹಾರ್ಮೋನ್ಸ್. ಪೆಪ್ಟೈಡ್ ಹಾರ್ಮೋನ್ಸ್. ಪೆಪ್ಟೈಡ್ ಹಾರ್ಮೋನ್ಸ್. ಪೆಪ್ಟೈಡ್ ಹಾರ್ಮೋನ್ಸ್. ಥೈರಾಯ್ಡ್ ಇವೆಲ್ಲ ಪೆಪ್ಟೈಡ್ ಹಾರ್ಮೋನ್ಸ್. ಇದ್ರ ಮುಂದೆ ಬರ್ಕೊಳ್ಳಿ. ಮೇಡ್ ಅಪ್ ಆಫ್ ಪ್ರೋಟೀನ್. ಪ್ರೋಟೀನ್ ಇಂದ ಮಾಡಲ್ಪಟ್ಟಿರ್ತವೆ ಇವು. ಪ್ರೋಟೀನ್.
ಪೆಪ್ಟೈಡ್ ಹಾರ್ಮೋನ್ಸ್ ಅಂತ ಅಂದ್ರೆ ನಮ್ಮ ಸೆಕ್ಸ್ ಹಾರ್ಮೋನ್ಸ್ ಅನ್ನ ಬಿಟ್ರೆ ಉಳಿದವೆಲ್ಲ ಪೆಪ್ಟೈಡ್ ಹಾರ್ಮೋನ್ಸ್. ಓಕೆ, ಎರಡನೇದು ಸ್ಟಿರಾಯ್ಡ್ ಹಾರ್ಮೋನ್ಸ್ ಅಂದ್ರೆ ಫ್ಯಾಟ್ ನಿಂದ ಮಾಡಲ್ಪಟ್ಟಿರುವು, ಮೇಡ್ ಆಫ್ ಫ್ಯಾಟ್, ಕೊಬ್ಬಿನಿಂದ ಮಾಡಲ್ಪಟ್ಟಿರ್ತವೆ ಇವು. ಯಾವ್ಯಾವು ಅಂತ ನೋಡೋದಾದ್ರೆ ಸ್ಟಿರಾಯ್ಡ್ ಹಾರ್ಮೋನು, ಟೆಸ್ಟೋಸ್ಟಿರಾನ್ ಕೇಳಿದೀರಾ? ಯಾರೆಲ್ಲ ಉತ್ಪತ್ತಿ ಆಗತ್ತೆ ಇದು? ಗಣ್ಯಲ್ಲಿ ಉತ್ಪತ್ತಿ ಆಗುತ್ತೆ. ಬಾಡಿ ಹಾರ್ಡ್ ವಾಯ್ಸ್ ಎಲ್ಲ ಮಾಡುತ್ತವೆ. ಇವು ಫ್ಯಾಟ್ ಇಂದ ಮಾಡಲ್ಪಟ್ಟಿದೆ. ಎಣ್ಣೆಲಿ ಈಸ್ಟ್ರೋಜನ್. ಎಣ್ಣೆಲಿ ಈಸ್ಟ್ರೋಜನ್ ಉತ್ಪತ್ತಿ ಆದ್ಮೇಲೆ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ತವೆ? ಸೈನೆಸ್, ನಾಚಿಕೆ ಸ್ವಭಾವ, ನಾಚಿಕೆ ಇದ್ರೇನೆ ಹೆಣ್ಣು ಅಂತ ಕರೆಯೋದು. ಸಾಫ್ಟ್ ವಾಯ್ಸ್, ಮೆದು ಧ್ವನಿ, ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ, ಜಗಳವನ್ನು ಹೊರತುಪಡಿಸಿ. ಇನ್ನೇ ಜೋರ್ಸ್ ಕೇಳಿದೆ. ಡೆವಲಪ್ಮೆಂಟ್ ಆಫ್ ಮ್ಯಾಮರಿ ಗ್ಲಾಂಡ್ಸ್, ಸ್ತನಗ್ರಂಥಿಗಳ ಬೆಳವಣಿಗೆ, ಮೆನ್ಸ್ಟ್ರುಯೇಷನ್ ಸೈಕಲ್, ಇವನ್ನೆಲ್ಲ ಇದರಲ್ಲಿ ನೋಡಿ. ಇದ್ರೊಳಗೆ ಇನ್ನೊಂದಿದೆ ಪ್ರೊಜೆಸ್ಟ್ರಾನ್ ಅಂತ, ಅದನ್ನ ಕೂಡ ಬರ್ಕೊಂಡಿರಿ. ಎಣ್ಣೆಲಿ ಇನ್ನೊಂದು ಬರುತ್ತೆ, ಓದ್ತೀವಿ ನಾವು ಇದನ್ನ. ಪ್ರೊಜೆಸ್ಟ್ರಾನ್ ಹೆಗ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಯಾವ ಮಂತ್ ಅಲ್ಲಿ ಯಾವ ಸೈಡ್ ಇಂದ ಬರಬೇಕು, ಯಾವ ಟೈಮ್ ಬರಬೇಕು ಅನ್ನೋದನ್ನ ರೆಗ್ಯುಲೇಟ್ ಮಾಡುತ್ತೆ. ಮತ್ತೆ ಓದ್ತೀವಿ. ಇವು ಮೂರು ಹಾರ್ಮೋನ್ಗಳನ್ನ ಬಿಟ್ರೆ ಉಳಿದವೆಲ್ಲವೂ ಏನ್ರಿಂದ ಮಾಡಲ್ಪಟ್ಟಿವೆ? ಪ್ರೋಟೀನ್ ಇಂದ ಮಾಡಲ್ಪಟ್ಟಿವೆ. ಅದರಿಂದ ಒಂದು ಕಾಮನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ, ಎಂಜೈಮ್ಸ್ ಅಂಡ್ ಹಾರ್ಮೋನ್ಸ್ ಮೇಡ್ ಅಪ್ ಆಫ್ ಡ್ಯಾಸ್ ಅಂತ ಕೊಟ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್ ನನ್ ಆಫ್ ದಿ ಅಬೋ ಅಂತ. ಏನ್ ಬರಿಬೇಕು ಅಂದ್ರೆ ಪ್ರೋಟೀನ್ ಅಂತಾನೆ ಬರಿಬೇಕು. ಕಾರಣ ಇವು ಮೂರು ಮಾತ್ರ ಫ್ಯಾಟ್ ಇರೋದು, ಇನ್ನು ಉಳಿದವೆಲ್ಲ ಏನು ಪ್ರೋಟೀನ್ ಇಂದ ಮಾಡಲ್ಪಡ್ತವೆ. ಇನ್ನೊಂದು ಸ್ಟೇಟ್ಮೆಂಟ್ ಕಾಮನ್ ಆಗಿ ಬರ್ಕೊಳ್ಳಿ, ಆಲ್ ಎಂಜೈಮ್ಸ್, ಎಂಜೈಮ್ಸ್ ಅಂದ್ರೆ ಕಿಣ್ವಗಳು ಅಂತ, ಆಲ್ ಎಂಜೈಮ್ಸ್ ಅಂಡ್ ಹಾರ್ಮೋನ್ಸ್ ಆರ್ ಪ್ರೋಟೀನ್. ನಮ್ಮ ದೇಹದಲ್ಲಿ ಎಲ್ಲಾ ಕಿಣ್ವ ಹಾರ್ಮೋನ್ಗಳು ಪ್ರೋಟೀನ್ಗಳು. ಇಲ್ಲದ್ರೆ ಹೆಂಗ್ ಕೊಡ್ತಾನೆ ಗೊತ್ತಾ? ಆಲ್ ಹಾರ್ಮೋನ್ಸ್ ಜಾಸ್ತಿ ಕೇಳ್ಬೇಕು, ಕಾರ್ಬೋಹೈಡ್ರೇಟ್ಸ್, ಎ ಮಾತ್ರ ಸರಿ, ಬಿ ಮಾತ್ರ ಸರಿ ಅಂತ ಕೊಡೋದ್ರಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ ಎರಡು ಕೊಟ್ಟು ಬರಿಬೇಕು. ಬರ್ತಾರಲ್ಲ ಯಾವ್ದು ಎ ಮಾತ್ರ ಸರಿ, ಬಿ ಮಾತ್ರ, ಎ ಬಿ ಎರಡು ಹಾಗೆ ಇಷ್ಟು ಇವನ್ನ ಓದ್ತೀವಿ. ಇದಕ್ಕೆ ಬೇಕಾದ್ರೆ ಒಂದೆರಡು ಎಕ್ಸಾಂಪಲ್ ಬರ್ಕೊಂಡಿರಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲ್ಗಡೆ ಜಾಗ ಇಲ್ದಿರೋದ್ರಿಂದ. ಪಿಟ್ಯೂಟರಿ ಕೇಳಿದಿರಾ? ಪಿಟ್ಯೂಟರಿ, ಥೈರಾಯ್ಡ್, ಇವನ್ನೆಲ್ಲ ಓದ್ತೀವಿ ನಾವು. ತಲೆಯಿಂದ ಸ್ಟಾರ್ಟ್ ಮಾಡಿ ಕೆಳಗಡೆಗೆ ಎಲ್ಲಿವರೆಗೂ ಹೋಗ್ಬೋದೋ ಅಲ್ಲಿವರೆಗೂ ಓದೋಣ ಆರ್ಡರ್ ನಲ್ಲಿ. ಓಕೆ, ನೆಕ್ಸ್ಟ್ ಮಿಕ್ಸ್ಡ್ ಗ್ಲ್ಯಾಂಡ್. ಎಕ್ಸೋಕ್ರೈನು ಮತ್ತು ಎಂಡೋಕ್ರೈನು ಎರಡು ಇದ್ರೆ ಅದನ್ನ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತೀವಿ. ನಾಳ ಮತ್ತು ನಿರ್ನಾಳ ಗ್ರಂಥಿ ಎರಡನ್ನೂ ಹೊಂದಿರೋದಕ್ಕೆ ಮಿಶ್ರ ಗ್ರಂಥಿ ಅಂತ ಕರೀತೀವಿ. ಎಕ್ಸಾಂಪಲ್ ಪ್ಯಾನ್ಕ್ರಿಯಾಸ್, ಮೇದೋಜರಕ ಗ್ರಂಥಿ. ಪ್ಯಾನ್ಕ್ರಿಯಾಸ್ ಇದು ಅನ್ನನಾಳ, ಇದು ಜಠರ, ಇದ್ರ ಕೆಳಭಾಗದಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಇದೆ, ಇದು ನಾಳ ಗ್ರಂಥಿ. ಇದ್ರೊಳಗಡೆ ಐಸ್ಲೆಟ್ ಆಫ್ ಲ್ಯಾಂಗರಾನ್ಸ್ ಅಂತ ಇದೆ. ಲ್ಯಾಂಗರಾನ್ಸ್ ಕಿರುದ್ವೀಪ ಅಂತ. ಏನ್ ದ್ವೀಪ ಅಂದ್ರೆ ನೀರಿದ್ದು ಮಧ್ಯಭೂಮಿ. ಈ ಸುತ್ತ ಮೇದೋಜರಕ ಗ್ರಂಥಿ ಇದೆ, ಮಧ್ಯದಲ್ಲಿ ಇರುತ್ತೆ ಇದು. ಅದಕ್ಕೋಸ್ಕರ ಐಸ್ಲೆಟ್ ಆಫ್ ಲ್ಯಾಂಗರಾನ್ಸ್. ಅದು ಎಂಡೋಕ್ರೈನ್. ಎಕ್ಸೋಕ್ರೈನ್ ಯಾವುದು? ಪ್ಯಾನ್ಕ್ರಿಯಾಸ್. ಎಂಡೋಕ್ರೈನ್ ಯಾವುದು? ಐಸ್ಲೆಟ್ ಆಫ್ ಲ್ಯಾಂಗರಾನ್ಸ್. ಎರಡು ಯಂತ್ರಲ್ಲಿದೆ, ಪ್ಯಾನ್ಕ್ರಿಯಾಸ್ ಇದೆ. ಅದರಿಂದ ಪ್ಯಾನ್ಕ್ರಿಯಾಸ್ ಏನಂತ ಕರೀತಾರೆ? ಮಿಕ್ಸ್ಡ್ ಗ್ಲ್ಯಾಂಡ್, ಗ್ರಂಥಿ. ಈಗ ಕ್ಲಾಸಿಫಿಕೇಶನ್ ಗೊತ್ತಾಯ್ತು. ಈಗ ಒಂದೊಂದಾಗ ಆರ್ಡರ್ ನಲ್ಲಿ ಬರ್ಕೊಂಡಿರೋದನ್ನ ನೋಡೋಣ. ಮೊದಲನೇದು ಯಾವ್ದು ಬರ್ದಿದೀವಿ? ನಾಳ ಗ್ರಂಥಿಗಳು ಬರ್ದಿದೀವಲ್ವಾ? ನಾಳ ಗ್ರಂಥಿಗಳಲ್ಲಿ ಒಂದೇದ್ ನೋಡೋಣ, ಸಲೈವರಿ ಗ್ಲ್ಯಾಂಡ್.
ಸಲೈವರಿ ಗ್ಲ್ಯಾಂಡ್ ಕೆಳಭಾಗದಲ್ಲಿ ನಾಲ್ಗೆ ಕೆಳಭಾಗದಲ್ಲಿ ನಾಲ್ಗೆ ಕೆಳಭಾಗದಲ್ಲಿ pairs of salivary gland. 3 pairs of salivary gland. ಮೂರು ಜೊತೆ ಸೆಲೆವರಿ ಗ್ಲ್ಯಾಂಡ್ ಇರ್ತವೆ. ಯಾವ್ಯಾವು ಅಂತ ಕೇಳೋದಾದ್ರೆ ಪ್ಯಾರೋಡಿಡ್ ಸಬ್ಮ್ಯಾಡಿಬುಲಾರ್, ಸಬ್ಲಿಂಗ್ಯುವಲ್. ಕನ್ನಡದಲ್ಲಿ ಬರೋದು ಹಿಂಗೆ ಬರಿಬೇಕು, ಸಬ್ಲಿಂಗ್ಯುವಲ್. ಓಕೆ. ಪ್ಯಾರೋಡಿಡ್ ಅನ್ನೋದು ಎಲ್ಲಿರುತ್ತೆ ಅಂದ್ರೆ ನಾಲ್ಗೆ ಕೆಳಭಾಗದಲ್ಲಿ ಇರುತ್ತೆ, ಕೆನ್ನೆ ಕೆಳಭಾಗದಲ್ಲಿ ಇರುತ್ತೆ, ಚಿಕ್ಕಿದೆಯಲ್ಲ ಇದು ಕೆಳಭಾಗದಲ್ಲಿ ಇರುತ್ತೆ. ಓಕೆ ಓಕೆ, ಬರ್ಕೊಳ್ಳೋದು ಬೇಡ, ಗೊತ್ತಿರ್ಲಿ. ಇದು ನಾಲ್ಗೆ ಕೆಳಭಾಗದಲ್ಲಿ ಹಿಂಭಾಗದಲ್ಲಿ ಇರುತ್ತೆ, ಇದು ನಾಲ್ಗೆ ಕೆಳಭಾಗದಲ್ಲಿ ಮುಂಭಾಗದಲ್ಲಿ ಇರುತ್ತೆ. ಎಷ್ಟು ಜೊತೆ ಇರ್ತವೆ? 1 ಜೊತೆ, 2 ಜೊತೆ, 3 ಜೊತೆ, 3 ಪೇರ್ಸ್ ಇರ್ತವೆ. ಓಕೆ. ಪ್ಯಾರೋಡಿಡ್, ಸಬ್ಮ್ಯಾಡಿಬುಲಾರ್, ಸಬ್ಲಿಂಗ್ಯುವಲ್ ಅನ್ನೋಂತ 3 ಜೊತೆ ಲಾಲಾ ಗ್ರಂಥಿಗಳಿರ್ತವೆ. ಲಾಲಾ ಗ್ರಂಥಿಗಳಿಂದ ಉತ್ಪತ್ತಿಯಾಗುವ ರಸ ಯಾವುದು ಅಂತ ಕೇಳ್ತಾರೆ. ಸೆಲೆವರಿ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಸಲೈವಾ. ಇಟ್ ಪ್ರೊಡ್ಯೂಸಸ್ ಸಲೈವಾ. ಕನ್ನಡದಲ್ಲಿ ಲಾಲಾ ರಸ ಅಂತ ಬರೀಕೋಬೇಕು. ನಿಮ್ಗೆ ಹೆಂಗ್ ಕೇಳ್ತಾನೆ ಗೊತ್ತಾ? ಲಾಲಾ ಗ್ರಂಥಿಯಿಂದ ಉತ್ಪತ್ತಿಯಾಗುವ ರಸ ಯಾವುದು ಅಂತ ಕೇಳ್ಬಿಟ್ಟು ಲಾವಾರಸ, ಲಾಲಾರಸ ಅಂತ ಕೊಟ್ಟಿರ್ತಾನೆ. ಲಾವಾಗೆ ಟಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ, ಇಲ್ಲಿ ಉತ್ಪತ್ತಿ ಸುಟ್ಟೆ ಹೋಗ್ಬಿಡ್ತಾ ಇದ್ವಿ. ನೋಡ್ಬರ್ಬೇಕು ಲಾವಾರಸ. ಒಬ್ಬ ಆರೋಗ್ಯವಂತ ಮಾನವನಲ್ಲಿ ಒಂದಿನಕ್ಕೆ 1.5 ಲೀಟರ್ಸ್ ಪರ್ ಡೇ ಉತ್ಪತ್ತಿ ಆಗುತ್ತೆ. ಹೆಲ್ತಿ ಪರ್ಸನ್ ಪ್ರೊಡ್ಯೂಸ್ 1.5 ಲೀಟರ್ ಪರ್ ಡೇ. ಒಂದಿನಕ್ಕೆ 1.5 ಲೀಟರ್ ಉತ್ಪತ್ತಿ ಮಾಡ್ತಾರೆ. ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಲ್ಲ, ಉತ್ಪತ್ತಿ ಆಗುತ್ತೆ. ಏನ್ ಹೆಲ್ಪ್ ಮಾಡುತ್ತೆ ಇದು ಗೊತ್ತಾ? ನೀವು ತಿಂದಂತ ಫುಡ್ ಅನ್ನ ಮ್ಯಾಲಿಗ್ನೆಂಟ್, ಸಾಫ್ಟ್ ಆಗೋದಕ್ಕೆ ಮಾಡುತ್ತೆ, ಲೋಳೆ ಇರೋದಕ್ಕೆ ಮಾಡುತ್ತೆ, ನುಂಗೋದಕ್ಕೆ ಈಜಿ, ಸ್ವಾಲೋ ಮಾಡೋದಕ್ಕೆ ಈಜಿ ಆಗೋ ತರ ಮಾಡುತ್ತೆ. ಒಬ್ಬ ಆರೋಗ್ಯವಂತ ಮಾನವನಿಗೆ ಮೂತ್ರ ಉತ್ಪತ್ತಿ ಆಗೋದು 1.5 ಲೀಟರ್ ಅಷ್ಟೇ ಉತ್ಪತ್ತಿ ಆಗುತ್ತೆ. ಇದು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಲ್ಲ, ಅಷ್ಟೇ ಉತ್ಪತ್ತಿ ಆಗ್ಬೇಕು. ಇದಕ್ಕಿಂತ ಜಾಸ್ತಿ ಉತ್ಪತ್ತಿ ಆದ್ರೂ ಜೊಲ್ಲ ಅಂತಾರೆ. ಇರ್ಲಿ, ಯೂರಿನ್ ಕೂಡ ಇಷ್ಟೇ ಉತ್ಪತ್ತಿ ಆಗುತ್ತೆ, 1.5 ಲೀಟರ್ಸ್ ಪರ್ ಡೇ. ಮೂತ್ರದಲ್ಲಿ ಏನೇನಿರುತ್ತೆ? 95% ವಾಟರ್ ಇರುತ್ತೆ, 2.5% ಯೂರಿಯಾ ಇರುತ್ತೆ, ಅದರ್ 2.5% ಎಷ್ಟು? ಅದರ್ ಮಿನರಲ್ಸ್, ಇತರ ಲವಣಗಳಿರ್ತವೆ, ಅದರ್ ಮಿನರಲ್ಸ್. ನಾನು ಏನಕ್ಕೆ ಎಕ್ಸಾಂಪಲ್ ಹೇಳಿದೆ ಅಂದ್ರೆ ಮೂತ್ರದಷ್ಟೇ ಸಲೈವ ಉತ್ಪತ್ತಿ ಆಗುತ್ತೆ. ಫುಡ್ ಅನ್ನ ಮ್ಯಾಲ್ಗ್ನೆಂಟ್ ಮಾಡುತ್ತೆ. ನೀವು 1 ಸ್ಪೂನ್ ಸಕ್ಕರೆ ಹಾಕೊಳ್ಳಿ, ಜಗಿಯೋದೇ ಬೇಡ, ಕರಗಿ ನೀರಾಗೋಗ್ಬಿಡುತ್ತೆ. ಕಾರಣ ನಮ್ಮಲ್ಲಿ ಸಲೈವರಿ ಅಮೈಲೇಸ್ ಅನ್ನೊಂದು ಕಿಣ್ವ ಇದೆ, ಅದ್ರ ಡೈಜೆಸ್ಟ್ ಮಾಡೋದೇ ಅದು ಸಾಫ್ಟ್ ಆಗ್ಬಿಡುತ್ತೆ. ಮೊನ್ನೆ ಕೇಳಿದೆ PC ಚಪಾತಿಯನ್ನು ಜಗಿದ ಸ್ವಲ್ಪ ಹೊತ್ತಿನ ನಂತರ ಸಿಹಿಯಾಗಿ ಬರಲು ಕಾರಣ ಏನು ಅಂತ. ಆತರ ಮುಂದೆ ನೋಡೋಣ. ಇಲ್ಲಿ ಯೂರಿನ್ ಬರ್ದಿರೋದ್ರಿಂದ ಒಂದು ಬರ್ದ್ಬಿಡ್ತೀನಿ. 1.5 ಲೀಟರ್ ಫರ್ ಡೇ ಆಗ್ಬೇಕು. ಒಬ್ಬ ಹೆಲ್ತಿ ಪರ್ಸನ್ಸ್ 1.5 ಲೀಟರ್ಸ್ ಯೂರಿನ್ ಬಿಟ್ಟು 1.5 ಬರ್ದಿದ್ದೀನಿ, 15 ಲೀಟರ್ ಬರ್ದು ಪಾಯಿಂಟ್ ಇದೆ. ಇಷ್ಟೊಳಗಿದೆ. ಮೂತ್ರದ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ ಕೇಳ್ತಾನೆ. ಮೊನ್ನೆ ಅದು ಕಲರ್ ಅಲ್ಲಿ ಬರ್ಸ್ಬೇಕಾದ್ರೆ ಬುಟ್ಟೋಗಿದೆ ಅಂತ ಅನ್ಕೊಳ್ತೀನಿ. ಮೂತ್ರದ ಕಣ್ಣಕ್ಕೆ ಕಾರಣ ಆಗಿರೋದು ಯೂರೋಕ್ರೋಮ್. ಯೂರಿನ್ ಕಲರಿಂಗ್ ಪಿಗ್ಮೆಂಟ್ ಅಂತ ಹಾಕೊಂಡು ಯೂರೋಕ್ರೋಮ್ ಅಂತ ಬರೀರಿ, ಅಲ್ಲೇ ಬರೀರಿ ಸೈಡ್ ಅಲ್ಲಿ ಸಾಕು, ಯೂರೋಕ್ರೋಮ್. ಮೊನ್ನೆ ವಾರ್ಡನ್ ಎಕ್ಸಾಮ್ಗೆ ಈ ಕ್ವಶನ್ಸ್ ಬಂದಿತ್ತು. ಮೂತ್ರದ ಒಣ ಹುಲ್ಲಿನ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ. ಅವನು ಒಣ ಹುಲ್ಲಾರು ಕೇಳಲಿ, ಹಸು ಹುಲ್ಲಾರು ಕೇಳಲಿ, ಯೂರೋಕ್ರೋಮ್ ಅಂತ ಬರೀರಿ. ಅದು ಕನ್ಫ್ಯೂಷನ್ ಮಾಡಕ್ ಬರ್ದಿರೋದು. ಮೂತ್ರದ ಬಣ್ಣಕ್ಕೆ ಕಾರಣ ಆಗಿರೋದು ಯೂರೋಕ್ರೋಮ್. ಅಂದ್ರೆ ನಾನು ಏನ್ ಲಿಂಕ್ ಮಾಡಕ್ ಬಂದೆ ಅಂದ್ರೆ ಇದ್ರಷ್ಟೇ ಉತ್ಪತ್ತಿ ಆಗುತ್ತೆ ಸಲೈವ. ಸಲೈವದಲ್ಲಿರುವಂತಹ ಜೊಲ್ಲು ರಸದಲ್ಲಿರುವ ಕಿಣ್ವ ಯಾವುದು ಅಂತ ಕೇಳ್ತಾನೆ. ಇಟ್ ಕಂಟೈನ್ಸ್ ಸಲೈವರಿ ಅಮೈಲೇಸ್ ಎಂಜೈಮ್. ಸಲೈವರಿ ಅಮೈಲೇಸ್. ಸಲೈವರಿ ಅಮೈಲೇಸ್ ಎಂಜೈಮ್ ಅನ್ನ ಹೊಂದಿರುತ್ತೆ. ಸಲೈವರಿ ಅಮೈಲೇಸ್ ಕಿಣ್ವವನ್ನ ಹೊಂದಿರುತ್ತೆ. ಲಾಲಾರಸದಲ್ಲಿ ಸಲೈವರಿ ಅಮೈಲೇಸ್ ಕಿಣ್ವ ಇದೆ.
ಇದು ಏನ್ ಮಾಡುತ್ತೆ ಅಂದ್ರೆ ಸ್ಟಾರ್ಚ್ ಕನ್ವರ್ಟೆಡ್ ಇಂಟು ಮಾಲ್ಟೋಸ್. ಏನ್ ಕೆಲಸ ಮಾಡುತ್ತೆ ಸಲೈವರಿ ಅಮೈಲೇಸ್? ಸ್ಟಾರ್ಚ್ ಕನ್ವರ್ಟೆಡ್ ಇಂಟು ಮಾಲ್ಟೋಸ್, ಪಿಷ್ಟವನ್ನು ಮಾಲ್ಟೋಸ್ ಅನ್ನಾಗಿ ಪರಿವರ್ತಿಸುತ್ತದೆ. ಸಲೈವರಿ ಅಮೈಲೇಸ್ ಏನ್ ಮಾಡುತ್ತೆ? ಪಿಷ್ಟವನ್ನು ಮಾಲ್ಟೋಸ್ ಅನ್ನಾಗಿ ಪರಿವರ್ತಿಸುತ್ತದೆ. ಸ್ಟಾರ್ಚ್ ಕನ್ವರ್ಟೆಡ್ ಇಂಟು ಮಾಲ್ಟೋಸ್. ಮೊನ್ನೆ PC ಏನ್ ಕೇಳಿದೆ ಅಂದ್ರೆ ಚಪಾತಿಯನ್ನು ಜಗಿದ ಸ್ವಲ್ಪ ಹೊತ್ತಿನಲ್ಲಿ ಸಿಹಿ ಆಗಲು ಕಾರಣ ಏನು? ಚಪಾತಿ ಸ್ಟಾರ್ಚ್ ಜಗದಾದ್ಮೇಲೆ ಏನಾಯ್ತು? ಮಾಲ್ಟೋಸ್ ಆಯ್ತು. ಮಾಲ್ಟೋಸ್ ಆದಾಗ ನಿಮ್ಗೆ ಏನ್ ಅನ್ಸ್ತು? ಸ್ವೀಟ್ ಅನ್ಸ್ತು. ಇದೇ ಕ್ವಶನ್ಸ್ UPSC ಬಂದಿದೆ. ಬ್ರೆಡ್ ಅನ್ನು ಜಗಿದ ಸ್ವಲ್ಪ ಹೊತ್ತಿನ ನಂತರ ಸಿಹಿ ಆಗಲು ಕಾರಣ ಮಾಲ್ಟೋಸ್ ಆಗಿ ಕನ್ವರ್ಟ್ ಆದ. ಸಕ್ಕರೆ ಹಾಕೊಂಡ ತಕ್ಷಣ ಸ್ವೀಟ್ ಅನ್ಸಲ್ಲ ನಿಮ್ಗೆ, ಸಕ್ಕರೆ ಕರಗಿ ನೀರಾದ್ಮೇಲೆ ಸ್ವೀಟ್ ಫ್ಲೇವರಿ ಆಮೇಲೆ ಈ ಸಲೈವರಿ ಅಮೈಲೇಸ್ ಲೋಳೆ ರೀತಿಯ ವಸ್ತುವನ್ನು ಉತ್ಪತ್ತಿ ಮಾಡುತ್ತೆ. ಇದನ್ನ UPSC ಕೇಳಿದ್ದೇನೆ. ಸಲೈವರಿ ಅಮೈಲೇಸ್ ಇರುವಂತ ಸ್ಟಿಕ್ಕಿ ಲಿಕ್ವಿಡ್ ಯಾವುದು ಅಂತ. ಇಟ್ ಕಂಟೈನ್ಸ್ ಸ್ಟಿಕ್ಕಿ ಲಿಕ್ವಿಡ್ ಮ್ಯೂಸಿನ್. ಇದರಲ್ಲಿರುವಂತಹ ಅಂಟು ದ್ರವವನ್ನ ಮ್ಯೂಸಿನ್ ಅಂತ ಕರೀತಾರೆ. ಇದರಲ್ಲಿರುವ ಅಂಟು ದ್ರವವನ್ನ ಮ್ಯೂಸಿನ್ ಅಂತ ಕರಿತೀವಿ. ಸ್ಟಿಕ್ಕಿ ಲಿಕ್ವಿಡ್ ಅಂತ ಬರುತ್ತೆ. ಸ್ಟಿಕ್ಕಿ ಲಿಕ್ವಿಡ್ ಕಾಲ್ಡ್ ಮ್ಯೂಸಿನ್. ನೋಡಿ, ಒಂದೇ ತಟ್ಟೆಯಲ್ಲಿ ಇಬ್ರು ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ. ಒಂದೇ ತಟ್ಟೆಯಲ್ಲಿ ಇಬ್ರು ಕೂತ್ಕೊಂಡು ಊಟ ಮಾಡ್ತಾರೆ. ವಾಮಿಟ್ ಅನ್ನ ನೋಡೋದಕ್ಕೆ ಇಷ್ಟಪಡಲ್ಲ. ಕಾರಣ ಒಬ್ಬೊಬ್ರು ಸಲೈವ ಬೇರೆ ಬೇರೆ ಇರುತ್ತೆ. ಆಹಾರದಲ್ಲಿ ಲೋಳೆ ರೀತಿನಲ್ಲಿ ಇರುತ್ತೆ. ಕ್ಲಿಯರ್ ಆಗಿ ಆಗಲ್ಲ. ನಿಮ್ಗೆ ಗೊತ್ತಿದೆ, ತುಟಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ, ನಿಧಾನವಾಗಿ ಬೀಳುತ್ತೆ, ಸ್ಟಿಕ್ಕಿ ಇರುತ್ತೆ, ಲೋಳೆ ರೀತಿನಲ್ಲಿ ಇರುತ್ತೆ. ಕಾರಣ ಈ ಮ್ಯೂಸಿನ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಪಂಚಾಯತ್ ಎಕ್ಸಾಮ್ ಒಂದು ಕ್ವಶನ್ಸ್ ಕೇಳಿದ್ರಿ. ಕಂಟಿನ್ಯೂ ಇದನ್ನ ಸೈನ್ಸ್ ಮಾಡೋರು ಹೇಳಿದ್ರೆ ಸೋಷಿಯಲ್ ಮಾಡೋರು ಹೇಳಕ್ಕಾಗತ್ತಾ? ಅದಕ್ಕೆ ಯಾಕೆ ಅಷ್ಟೊಂದು ಇದ್ ಮಾಡ್ಕೊಳ್ತೀರ? ಹೋಗ್ಲಿ, ಬಿಟ್ಟಾಗಿ ಅದ್ಲಿ ನೋಡಿದಿರಲ್ಲ, ನಿಮ್ಮ ಅನುಭವಕ್ಕೆ ಬಂದಿರ್ಲಿ ಅಂತ. ಓಕೆ, ಇರ್ಲಿ. ಏನ್ ಹೇಳ್ತದೆ? ಮ್ಯೂಸಿನ್. ಪಂಚಾಯತ್ ಎಕ್ಸಾಮ್ ಅಲ್ಲಿ ಗಂಟಲಿನಲ್ಲಿ ಉಂಟಾಗುವ ಅಂಟು ಆಹಾರಕ್ಕೆ ಏನಂತ ಕರೀತಾರೆ ಅಂದ್ರೆ ಒಂದು ಕ್ವಶನ್ಸ್ ಕೇಳಿದಾನೆ. ಗಂಟಲಿನಲ್ಲಿ ಉಂಟಾಗುವಂತ ಅಂಟು ಆಹಾರ ಇದೆಯಲ್ಲ, ಅದಕ್ಕೆ ಬೋಲಸ್ ಅಂತ ಕರೀತಾರೆ. ಕೆಲವರು ಊಟ ಮಾಡ್ಬಿಟ್ಟಿರ್ತಾರೆ, ವಾಮಿಟಿಂಗ್ ಮಾಡ್ಬೇಕಾದ್ರೆ ಲೋಳೆ ರೀತಿನಲ್ಲಿ ಇರುತ್ತಲ್ಲ, ಇನ್ನು ಗುರ್ತಿಸಬಹುದು. ರೊಟ್ಟಿ, ಚಪಾತಿ, ರಾಗಿ ಬಾಲ್ ಅಂತ ಹೇಳ್ಬೋದು. ಆ ಹಂತದಲ್ಲಿ ಇರೋದನ್ನ ಬೋಲಸ್ ಅಂತ ಕರಿತೀವಿ. ದ ಸ್ಟಿಕ್ಕಿ ಫುಡ್ ಫಾರ್ಮ್ಡ್ ಇನ್ ದಿ ಥ್ರೋಟ್ ಆರ್ ಕಾಲ್ಡ್ ಬೋಲಸ್. ಗಂಟಲಿನಲ್ಲಿ ಉಂಟಾಗುವ ಅಂಟು ಆಹಾರಕ್ಕೆ ಬೋಲಸ್ ಅಂತ ಕರೀತಾರೆ. ದ ಸ್ಟಿಕ್ಕಿ ಫುಡ್ ಫಾರ್ಮ್ಡ್ ಇನ್ ದಿ ಥ್ರೋಟ್ ಆರ್ ಕಾಲ್ಡ್ ಬೋಲಸ್. ಗಂಟಲಿನಲ್ಲಿ ಉಂಟಾಗುವ ಅಂಟು ಆಹಾರಕ್ಕೆ ಬೋಲಸ್ ಅಂತ ಕರೀತಾರೆ. ಅದೇ ಆಹಾರ ಇಲ್ಲಿ ಜಠರಕ್ಕೆ ಬರುತ್ತೆ. ಜಠರದಲ್ಲಿ 4 ಗಂಟೆಗಳ ಕಾಲ ಡೈಜೆಷನ್ ಆಗುತ್ತೆ. ಒಂದ್ಸಲ ಆಹಾರ ಬಂದ್ಬಿಟ್ರೆ ಚೆನ್ನಾಗಿ ಅರ್ದ್ಬಿಟ್ಟು ಪಾಯಸದ ರೂಪಕ್ಕೆ ಕನ್ವರ್ಟ್ ಆಗ್ಬಿಡುತ್ತೆ. ಅಲ್ಲಿ ನೀವ್ ಹೇಳಕ್ಕಾಗಲ್ಲ ರೊಟ್ಟಿ, ಚಪಾತಿ, ರಾಗಿ ಬಾಲ್ ಅಂತ ಹೇಳಕ್ಕಾಗಲ್ಲ. ಅದನ್ನ ಅನಾಲಿಸಿಸ್ ಮಾಡ್ಬಿಟ್ಟೆ ಕಂಡುಹಿಡಿಬೇಕಾಗುತ್ತೆ ಏನಿದೆ ಏನು. ಅಲ್ಲಿ ಉತ್ಪತ್ತಿ ಆಗುವಂತ ಆಹಾರವನ್ನ ಕೈಮಾ ಅಂತ ಕರೀತಾರೆ. ಜಠರದಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಕೈಮಾ ಅಂತ ಹೇಳ್ತೀವಿ. ನೀವೇನಾದ್ರು ಪೊಲೀಸು, PSI ಇದೆಲ್ಲ ಆದ್ರೆ, ಯಾರು ಸತ್ತ ಡೆಡ್ ಬಾಡಿಯನ್ನ ಸಿಕ್ಕಿದ್ರೆ ಮೊದಲಿಗೆ ಏನಾದ್ರು ಹೊರಗಡೆ ಕಚ್ಚಿರೋದು, ಚುಚ್ಚಿರೋದು, ಮಾರ್ಕ್ ನೋಡ್ಬೇಕು. ಇಲ್ಲ ಅಂದ್ರೆ ಈ ಜ್ಯೂಸ್ ಅಂತ ತೆಗೆದುಕೊಂಡು ಚೆಕ್ ಮಾಡ್ಬೇಕು. ಅದು ಡ್ರೈ ಆಗ್ಬಿಟ್ಟಿತ್ತು ಅಂದ್ರೆ ಕಟ್ ಮಾಡಿ ಈ ಪ್ರೋಸೆಸ್ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಕ್ಲಿಯರ್ ಆಫೀಸರ್ ಮಾಡ್ಬೇಕು. ನೀವೇ ಡಿಸಿಷನ್ ತಗೊಬಿಡೋದಲ್ಲ ಪಾಕೆಟ್ ಎತ್ಕೊಂಡು. ನೀವು ಹೈಯರ್ ಆಫೀಸರ್ ಡಿಸಿಷನ್, ಲಾ ಅಂಡ್ ಆರ್ಡರ್ ಅಂತ ಪಾಕೆಟ್ ಎತ್ಕೊಂಡಲ್ಲ, ಪಾಕೆಟ್ ಇಸ್ ಬೋಲಸ್. ಓಕೆ, ಆಯ್ತಾ? ಇದು ಲಾ ಅಂಡ್ ಆರ್ಡರ್ ಮೇಲೆ ಒಬೇಸ್ ಆಗ್ಬಿಡುತ್ತೆ. ನೀವು ಏನಿಲ್ಲ, ಅದ್ರಲ್ಲಿ ಎರಡೇ ಮಾತೇ ಇಲ್ಲ, ಡಿಸ್ಮಿಸ್ ಅಷ್ಟೇ ನೇರವಾಗಿ. ಓಕೆ, ಅದು ಎಲೆಕ್ಷನ್ ಡ್ಯೂಟಿ. ಎರಡರಲ್ಲಿ ನಾವು ಎಲ್ಲಾ ಎಚ್ಚರಿಕೆಯಿಂದ ಇರಬೇಕು. ಒಂದ್ಸಲ ಮಾಡಿದ್ವಿ ಅಂದ್ರೆ ಕೆಲಸನೇ ಹೋಗ್ಬಿಡುತ್ತೆ ಇನ್ನ ಮಾಡಿರೋದು. ಆಮೇಲೆ ಎಲೆಕ್ಷನ್ ಡ್ಯೂಟಿಲೂ ಅಷ್ಟೇ, ರಿಮಾರ್ಕ್ ಏನಾರು ಆಯ್ತು ಅಂದ್ರೆ ನಮ್ಮ SR ಅಂತ ಇರುತ್ತೆ, ಒಂದು ಸರ್ವಿಸ್ ರಿಜಿಸ್ಟರ್ ಅಂತ, ಅದಕ್ಕೆ ಎಂಟ್ರಿ ಆಗ್ಬಿಡುತ್ತೆ. ಯಾಕೆ ಎದ್ರುಕೊಳ್ತೀವಿ ಅಂದ್ರೆ ಅದಕ್ಕೆ ಮಾರ್ಕ್ ಮಾಡ್ಬಿಡ್ತಾರೆ ಅಂತ ಎದ್ರುಕೊಳ್ತೀವಿ. ಮ್ಯೂಸಿನ್, ಬೋಲಸ್. ಬೋಲಸ್ ಅಂದ್ರೆ ಗಂಟ್ಲಲ್ಲಿ ಉಂಟಾಗೋದು. ಇದರಲ್ಲಿ ಉಂಟಾಗೋದ ಕೈಮಾ ಅಂತ ಕರೀತಾರೆ. ಅದು ಸಣ್ಣ ಕರಳಿಗೆ ಹೋಗುತ್ತೆ. ಸಣ್ಣ ಕರಳಲ್ಲಿರುವಂತ ಪೋಷಕಾಂಶಗಳು ನೀರಿ ರಕ್ತಕ್ಕೆ ಸೇರ್ತವೆ. ಅದು ರಕ್ತ ಮಾಡಲ್ಲ, ರಕ್ತಕ್ಕೆ ಸೇರಿಸ್ತವೆ. ಅದ್ ಹೆಂಗಿರುತ್ತೆ ಅಂದ್ರೆ ಮೈಕ್ರೋ ನ್ಯೂಟ್ರಿಷನ್ಸ್ ಅಥವಾ ಸೆಲ್ಲಾರ್ ನ್ಯೂಟ್ರಿಷನ್ಸ್ ತರ ಇರುತ್ತೆ. ಅದು ಸೆಲ್ಲಾರ್ ನ್ಯೂಟ್ರಿಷನ್ ಸೆಲ್ಸ್ ಅಬ್ಸರ್ವ್ ಮಾಡ್ಕೊಂತ ಒಂದು ಲಿಕ್ವಿಡ್ ಇದೆಯಲ್ಲ, ಇದು ಒಂದು ಗ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ಊಟನೇ ಮಾಡಲ್ಲ, ಸಣ್ಣ ಆಗ್ಬೇಕು ಎಲ್ಲ ಮಾಡ್ತಾರಲ್ಲ ಆಯುರ್ವೇದಿಕ್.
ಲೈಫ್ ಲೈಫ್ ಟೈಮ್. ಓಕೆ, ಅದು ಒಂದು ಗ್ಲಾಸ್ ಅಲ್ಲಿ ಲಿಕ್ವಿಡ್ ರೂಪದಲ್ಲಿ ಇರೋದು ಸೆಲ್ಲಾರ್ ನ್ಯೂಟ್ರಿಷನ್ ಕೊಡುತ್ತೆ ನಮ್ಮ ಬಾಡಿಗೆ. ಗಟ್ಟಿ ಫುಡ್ ಅನ್ನ ತಿನ್ಬೇಕಾಗಿಲ್ಲ. ಈಗ ಕ್ರಿಕೆಟರ್ಸ್ ಇರ್ತಾರಲ್ಲ, ಅವರೆಲ್ಲ ಕೂತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡೋ ಸಾಯಂಕಾಲ ಟೈಮಲ್ಲಿ, ಡೇನಲ್ಲಿ ಆಗಲ್ಲ. ಒಂದು ಗ್ಲಾಸ್ ಕೊಡ್ಬಿಟ್ರೆ ಅಷ್ಟು ಸೆಲ್ಲಾರ್ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ ಗ್ಲಾಸ್ ಇದು. ಓಕೆ, ಇರ್ಲಿ ಬಿಡಿ. ಇದಿಷ್ಟು ಇದ್ರ ಮೇಲೆ ಗೊತ್ತಿರಬೇಕು. ಓಕೆ, 3 ಪೇರ್ಸ್ UPSC ಕೇಳಿದಾನೆ. ಇದ್ರಲ್ಲಿ ಯಾವ ಕಿಣ್ವ ಇದೆ ಅನ್ನೋದು ಕೇಳಿದಾನೆ. ಮ್ಯೂಸಿನ್ ಬಂದಿದೆ, ಬೋಲಸ್ ಬಂದಿದೆ, ಮೊನ್ನೆ ಇದು ಕೂಡ ಬಂದಿದೆ. ಇದನ್ನ ಅಪ್ಲೈಡ್ ಲೆವೆಲ್ ಕೇಳ್ತಾನೆ. ರೊಟ್ಟಿಯನ್ನು ತಿಂದಂತ ಸ್ವತಃ ಹೊತ್ತಿನಲ್ಲಿ ಸಿಹಿ ಆಗೋದಕ್ಕೆ ಕಾರಣ ಏನು, ಬ್ರೆಡ್ಗೇನು, ಆ ತರ ಕೇಳ್ತಾನೆ. ಯಾವಾಗ ಸಿಹಿ ಅನ್ಸೋದು ನಿಮ್ಗೆ, ಮಾಲ್ಟೋಸ್ ಆಗಿ ಕನ್ವರ್ಟ್ ಆದಾಗ. ಮಾಲ್ಟೋಸ್ ಅಲ್ಲಿ ಏನಿರುತ್ತೆ, 2 ಗ್ಲೂಕೋಸ್ ಮಾಲಿಕ್ಯೂಲ್ ಇರ್ತವೆ. ಒಂದು ಗ್ಲೂಕೋಸ್ ಸ್ವೀಟು, ಅದರೊಳಗೆ 2 ಗ್ಲೂಕೋಸ್ ಇರ್ತವೆ ಅಂದ್ರೆ ಇನ್ನೂ ಸ್ವೀಟ್ ಇರುತ್ತೆ. ಓಕೆ, ಎರಡನೇದು ಯಾವ್ದು ಬರ್ಕೊಂಡಿದೀವಿ, ಲಿವರ್. ಕನ್ನಡದಲ್ಲಿ ಯಕೃತ್ ಅಂತ ಕರೀತಾರೆ, ಪಿತ್ತಕೋಶ ಅಂತಾನು ಹೇಳ್ತಾರೆ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಈಲಿ ಅಂತಾನು ಹೇಳ್ತೀವಿ. ಇದು ಅನ್ನನಾಳ, ಇದು ಜಠರ, ಇದ್ರ ಮೇಲ್ಭಾಗದಲ್ಲಿ ಇರುತ್ತೆ. ಯಾವುದು ಎಲ್ಲಿದೆ ಅಂತ ಗೊತ್ತಿರ್ಬೇಕು. ಯಾವುದು ಎಲ್ಲಿದೆ ಅಂತ ಗೊತ್ತಿದ್ರೆ ಬಳಸ್ಕೊಳಕ್ ಆಗೋದು, ಇದ್ರ ಬಳಸ್ಕೊಳಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ? ಸುಮ್ನೆ ಎರಡು ಜೋಕ್ಸ್ಗಿದು. ಇಬ್ರು ತಲೆಕೆಟ್ಟಂತವ್ರನ್ನ ಒಂದೇ ದಿನ ನಿಮ್ಯಾನ್ಸ್ಗೆ ಕಳ್ಸ್ಕೊಟ್ರಂತೆ. ಇಬ್ರು ತಲೆಕೆಟ್ಟಿರೋರ್ನ ಒಂದೇ ದಿನ ನಿಮ್ಯಾನ್ಸ್ಗೆ ಕಳ್ಸ್ಕೊಟ್ರು. ಅಂದ್ರೆ ಒಂದೇ ಸಲ ಅಡ್ಮಿಷನ್ ಆಗಿರೋರು. ಅವರಿಗೆ ಒಂದೇ ಟ್ರೀಟ್ಮೆಂಟ್ ನ ಕಂಟಿನ್ಯೂಸ್ ಆದ್ಮೇಲೆ 15 ದಿನ ಆದ್ಮೇಲೆ ನಾರ್ಮಲ್ ಬಂದಿರ ಅಂತ ಚೆಕ್ ಮಾಡ್ಬೇಕಲ್ವಾ. ಒಬ್ಬರೇ ಡಾಕ್ಟರ್ ನೋಡ್ಕೊಳ್ತಿದ್ರು. ಡಾಕ್ಟರ್ ಮುಂದೆ ಕೂತ್ಕೊಂಡು ಇಬ್ರನ್ನು ಕುಂಟಿಸ್ಕೊಂಡು ನಾರ್ಮಲ್ ಬಂದಿದಾರ ಅಂತ ಕೇಳೋದಕ್ಕೆ ನಿಮ್ಮಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಕೇಳ್ಬಿಟ್ರೆ ಆಗಲ್ಲ. ಈಗಾಗಲೇ ತಲೆಕೆಟ್ ಬಂದಿರೋರು ಅವರು. ತುಂಬಾ ಸಿಂಪಲ್ ಕ್ವಶನ್ಸ್ ಕೇಳ್ಬೇಕು. ನಾವೆಲ್ಲ ಯಂತ್ರ ಮೇಲೆ ವಾಸಿಸ್ತಾ ಇದೀವಿ ಅಂತ ಕೇಳಿದ್ರಂತೆ. ಒಬ್ಬ ಹೇಳಿದಂತೆ ಭೂಮಿ ಮೇಲೆ ಏನು, ಇನ್ನೊಬ್ಬ ಏನು ಹೇಳಿಲ್ವಂತೆ. ಭೂಮಿ ಮೇಲೆ ಏನೇನು ನಾರ್ಮಲ್ ಬಂದಿದ್ದಾನೆ ಅಂತ ಅನಿಸ್ತು ತಾನೆ. ಅದಕ್ಕೋಸ್ಕರ ಕಳ್ದ್ಬಿಟ್ಟು ಹೇಳದಂತೆ ಇವನು ರೆಸ್ಪಾನ್ಸ್ ಮಾಡ್ತಿದ್ದಾನೆ, ಇವನು ಇವ್ರ ಕಡೆಯವ್ರು ಬಂದ್ರೆ ಡಿಸ್ಚಾರ್ಜ್ ಮಾಡಿ, ಇವರು ರೆಸ್ಪಾಂಡ್ ಮಾಡಲಿಲ್ಲ, ಇನ್ನೊಂದ್ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಅಲ್ಲಿ ಇರ್ಲಿ ಅಂತ ಹೇಳಿದ್ರಂತೆ. ಅವನ್ನ ಡಿಸ್ಚಾರ್ಜ್ ಮಾಡಿದ್ನಲ್ಲ, ಅವನು ಇಮಿಡಿಯೇಟ್ ಆಗಿ ಹೇಳಿದ್ರೆ, ಏನ್ ಸರ್ ನಾನೇನ್ ದಡ್ಡ ಅಂತ ತಿಳ್ಕೊಬಿಟ್ರೆ ನನ್ನ ತಲೆಲ್ಲೂ ಆಯ್ತಾ ಕಿಡ್ನಿ ಇಂದಂತ. ಓಹೋಹೋ, ಇವನು ಅಬ್ನಾರ್ಮಲ್ ಇದ್ದಾನೆ, ಅವನು ಹಾಕಿ ಅಂತ ಹೇಳದಂತೆ. ಅದಕ್ಕೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿರ್ಬೇಕು. ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ, ಇದು ನಮ್ ದೇಹದಲ್ಲಿರುವಂತ ಅತಿ ದೊಡ್ಡ ಗ್ರಂಥಿ. ಇದು ತುಂಬಾ ಟೈಮ್ ಕೇಳಿದಾನೆ. ಇದೆ ಬುಕ್ಕಲ್ಲಿ ಇದೆ, ಬಿಡಿ ಬೇಡಿ. ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ, ನಮ್ಮ ದೇಹದಲ್ಲಿರುವಂತಹ ಅತಿ ದೊಡ್ಡ ಗ್ರಂಥಿ ಇದು. ನಮ್ಮ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ. ನೀವು ಅಡಲ್ಟ್ ಏಜ್ ಅಲ್ಲಿ, ನಿಮ್ಮ ಏಜ್ ಅಲ್ಲಿ ಇವಾಗ 1.5 kg ಇದೆ. ಇದು 1.5 kg ಇದೆ. 1.5 kg ಅರೌಂಡ್. ಇವಾಗ ಜನಗಳಲ್ಲಿ ಫ್ಯಾಟಿ ಲಿವರ್ ಅಂತ ಕಾಣಿಸ್ಕೊಳ್ತಾ ಇದೆ. ತುಂಬಾ ಡೇಂಜರ್ ಇದು. ಹಾರ್ಟ್ ಅಟ್ಯಾಕ್ ಅಂತಾನು ಡೇಂಜರ್ ಇದು. ಓಕೆ, ಫ್ಯಾಟಿ ಲಿವರ್ ಇದಕ್ಕಿದಂಗೆ ದಪ್ಪ ಆಗ್ಬಿಡುತ್ತೆ. ಅದ್ರೊಳಗೆ ಮಿಸಿನ್ ಅನ್ನುವಂತ ಒಂದು ಲೇಯರ್ ಇರುತ್ತೆ, ಅದು ಒಡೆದೋಗ್ಬಿಡುತ್ತೆ. ಬ್ಲಡ್ ಅನ್ನ ಒಮಿಟ್ ಮಾಡಿ ಸತ್ತೋಗ್ಬಿಡ್ತಾರೆ. ಹೆವಿ ಸಿವಿಯರ್ ಡ್ರಿಂಕರ್ ನೋಡಿದಿರಲ್ಲ, ಅವ್ರಿಗೆ ಶಿಥಿಲಗೊಂಡ್ಬಿಡುತ್ತೆ ಲಿವರ್. ಯಾವತ್ತೋ ಒಂದಿನ ಓಪನ್ ಆಗ್ಬಿಡುತ್ತೆ, ಬ್ಲಡ್ ಅನ್ನ ಒಮಿಟ್ ಮಾಡಿ ಸತ್ತೋಗ್ಬಿಡ್ತಾರೆ. ಈಗ ಒಂದು ದೊಡ್ಡ ಸಮಸ್ಯೆ ಇದ್ರದ್ದು. ಲಾರ್ಜೆಸ್ಟ್ ಲಿವರ್ ಇನ್ ಯಾವುದು? ಬಸ್ಟಿನ್ ಶಾರ್ಕ್. ಬಸ್ಟಿನ್ ಶಾರ್ಕ್ ಅನ್ನೋದೊಂದು ಫಿಶ್. ಇದರಲ್ಲಿ ಅತಿ ದೊಡ್ಡ ಯಕೃತ್ ಇರುತ್ತೆ. ಲಾರ್ಜೆಸ್ಟ್ ಲಿವರ್ ಇನ್ ಬಸ್ಟಿನ್ ಶಾರ್ಕ್. ಬಸ್ಟಿನ್ ಶಾರ್ಕ್. ಶಾರ್ಕ್ ಅಂತ ಕೊಟ್ರೆ ಶಾರ್ಕ್ ಮಾಡಿ, ಬಸ್ಟಿನ್ ಶಾರ್ಕ್ ಅಂತಾನೆ ಕೊಟ್ರೆ ಅದೇ. ಶಾರ್ಕ್ ಒಂದು 5-6 ಮೀನ್ ಶಾರ್ಕ್ ಮೀನ್. ಇದ್ರೊಳಗೆ ಮೀನ್ ಎಣ್ಣೆ ಇರುತ್ತೆ. ಮೀನ್ ಎಣ್ಣೆಯನ್ನು ಏನಕ್ಕೆ ಬಳಸ್ತಾರೆ? ಕಾರ್ಡ್ ಲಿವರ್ ಆಯಿಲ್ ಟ್ಯಾಬ್ಲೆಟ್ಸ್ ಮಾಡೋದಕ್ಕೆ ಬಳಸ್ತಾರೆ. ಈಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ. ವಿಟಮಿನ್ ಎ ಮತ್ತು ಡಿ ಇರುತ್ತೆ ಅದ್ರೊಳಗೆ. ಇಲ್ಲ, ಮುಂದೆ ಬರುತ್ತೆ, ಬರ್ತೀನಿ. ಓಕೆ, ಇದನ್ನ ಕೆಮಿಕಲ್ ಫ್ಯಾಕ್ಟರಿ ಇನ್ ದಿ ಸೆಲ್, ಕೆಮಿಕಲ್ ಫ್ಯಾಕ್ಟರಿ ಇನ್ ಅವರ್ ಬಾಡಿ ಅಂತ ಕರೀತಾರೆ. ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ ಇದನ್ನ. ಕೆಮಿಕಲ್ ಫ್ಯಾಕ್ಟರಿ ಇನ್ ಅವರ್ ಬಾಡಿ, ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ.
ಲಿವರ್ ಅನ್ನ. ಕೆಮಿಕಲ್ ಫ್ಯಾಕ್ಟರಿ ಇನ್ ಅವರ್ ಬಾಡಿ. ಒಂದ್ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಯಾವುದು ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್. ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ ಯಾವುದು ಅಂದ್ರೆ ಲಿವರ್. ಎರಡು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮೊನ್ನೆ ಈ ಪದನ ಚೇಂಜ್ ಮಾಡಿ PSI ಕೊಟ್ಟದಕ್ಕೆ ಅವರೇ ಬರ್ದಿಲ್ಲ ಸರಿಯಾಗಿ. ಈ ಕೆಳಗಿನ ಯಾವುದನ್ನು ಮೆಟಬಾಲಿಕ್ ಸೆಂಟರ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದೇನೆ. ಚಯಾಪಚಯ ಕೇಂದ್ರ ಎಂದು ಕರೆಯುತ್ತಾರೆ ಅಂತ. ಈ ಪದಕ್ಕೆ ನೇರ್ ಆಲ್ಟರ್ನೇಟಿವ್ ಪದ ಕೊಟ್ಟಿರೋದು, ಅದು ಮೆಟಬಾಲಿಕ್ ಸೆಂಟರ್ ಅಂತಾನು ಕರೀತಾರೆ. ಮೆಟಬಾಲಿಕ್ ಸೆಂಟರ್, ಚಯಾಪಚಯ ಕೇಂದ್ರ ಅಂತಾನು ಕರಿತೀವಿ. PSI ನಲ್ಲಿ ಏನ್ ಮಾಡಿದ್ದೇನೆ, ಈ ಕೆಳಗಿನಲ್ಲಿ ಯಾವುದನ್ನು ಚಯಾಪಚಯ ಕೇಂದ್ರ ಎಂದು ಕರೆಯುತ್ತಾರೆ ಅಂದ್ಬಿಟ್ಟು ಮೊದಲಿಗೆ ಕಿಡ್ನಿ ಕೊಟ್ಟಿದ್ದಾನೆ, ಟಿಕ್ ಮಾಡ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟಿದ್ ಮಾರ್ಕ್ಸ್. ನೋಡ್ಬಿಡ್ಬೇಕಿದ್ನ. ಏನ್ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂದ್ರೆ ನಾವು ಬದುಕಿರ್ಬೇಕು ಅಂದ್ರೆ ಏನೇನ್ ಕ್ರಿಯೆಗಳು ನಡಿಲೇಬೇಕು. ಉಸಿರಾಟ ನಡಿಲೇಬೇಕಾ, ರಕ್ತ ಪರಿಚಲನೆ ನಡಿಬೇಕಾ, ಜೀರ್ಣಕ್ರಿಯೆ ನಡಿಬೇಕಾ, ವಿಸರ್ಜನಾ ಕ್ರಿಯೆ ನಡೀತಾ ಇರ್ಬೇಕಾ, ಇವೆಲ್ಲ ಸರಿಯಾಗಿ ಆಗೋ ತರ ನೋಡ್ಕೊಳ್ಳೋದಕ್ಕೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತ. ಇನ್ನೆಲ್ಲಾನು ಸೇರಿಸಿ ಒಂದೇ ಪದ ಏನು, ಮೆಟಬಾಲಿಕ್ ಆಕ್ಟಿವಿಟಿ. ಇದು ನಮ್ಮ ಬಾಡಿಗೆ ಬೇಕಾಗಿರೋಂತ ಒಂದು 500 ಕೆಮಿಕಲ್ ಗಳನ್ನ ಉತ್ಪತ್ತಿ ಮಾಡುತ್ತಿದ್ದು, ಅದಕ್ಕೋಸ್ಕರ ಇದನ್ನ ಕೆಮಿಕಲ್ ಫ್ಯಾಕ್ಟರಿ ಅಂತ ಕರೆಯೋದು. ಅವು ನಮ್ಮ ಬಾಡಿಗೆ ಬೇಕು, ಅದಕ್ಕೋಸ್ಕರ ಇದನ್ನ ಚಯಾಪಚಯ ಕೇಂದ್ರ ಅಂತಾನು ಕರೀತಾರೆ. ಕ್ಲಿಯರ್. ಕೊಲೆಸ್ಟ್ರಾಲ್ ಅಂತ ಕೇಳಿದೀರಾ? ಏನ್ ಕೊಲೆಸ್ಟ್ರಾಲ್ ಅನ್ನೋದು? ಕೊಬ್ಬು. ನಿನಗೆ ಕೊಬ್ಬು ಜಾಸ್ತಿ ಅಂತ ಇದ್ರೆ ಅವರು ನಿನಗೂ ಕೊಬ್ಬು ಜಾಸ್ತಿ ಅಂತ ಹೇಳ್ತಾರೆ. ಕೊಲೆಸ್ಟ್ರಾಲ್ ಜಾಸ್ತಿ ಅಂದ್ರೆ ಹೇಳಲ್ಲ, ಇದ್ಯಾವುದೋ ದೊಡ್ಡ ಪದ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಓಕೆ. ಇಟ್ ಹ್ಯಾಸ್ ಟು ಸಿಂಥಸಿಸ್ ಆಫ್ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿ ಮಾಡುತ್ತಿದ್ದು. ಇದು ಅಂದ್ರೆ ಯಾವುದು? ಲಿವರ್. ಇಟ್ ಅಂತ ಬರ್ಕೊಂಡ್ರೆ ಸಾಕು. ಇಟ್ ಇಸ್ ಪ್ರೊಡ್ಯೂಸರ್ಸ್ ಅಥವಾ ಸಿಂಥಿಸಸ್ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿ ಮಾಡುತ್ತೆ. ಇದನ್ನ 2010 KS ಫಿಲ್ಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ದೇನೆ. ರಾಡ್ ಮತ್ತು ಕ್ಯಾಡ್ಲಾ ಮೀನಿನ ಯಕೃತ್ತಿನ ಎಣ್ಣೆಯಲ್ಲಿರುವ 2 ಜೀವಸತ್ವಗಳು ಯಾವುವು ಅಂತ. AB, AC, AD, AK ಅಂತ ಕೊಟ್ಕೊಂಡು ಹೋಗಿದ್ದಾನೆ. ಯಾವ್ದು ಬರೀಬೇಕಾ? ಫಿಶ್ ಲಿವರ್ ಆಯಿಲ್ ಕಂಟೈನ್ಸ್ ವಿಟಮಿನ್ A ಅಂಡ್ D. ಎ ಲಿವರ್ ನಲ್ಲೇ ಉತ್ಪತ್ತಿ ಆಗುತ್ತೆ. ಎಲ್ಲೆಲ್ಲಿ ಚರ್ಮ ಕವರ್ ಆಗಿತ್ತೋ ಅಲ್ಲೆಲ್ಲ ಡಿ ಇರುತ್ತೆ. ಲಿವರ್ ಮೇಲೂ ಚರ್ಮ ಇದೆ ತಾನೆ, ಆ ಲಾಜಿಕಲ್ ಬರಿಬೇಕು. ಮೀನಿನ ಯಕೃತ್ತಿನ ಎಣ್ಣೆಯಲ್ಲಿ ಜೀವಸತ್ವ ಎ ಮತ್ತು ಡಿ ಇರುತ್ತದೆ. ಫಿಶ್ ಲಿವರ್ ಆಯಿಲ್ ಕಂಟೈನ್ಸ್ ವಿಟಮಿನ್ ಎ ಅಂಡ್ ಡಿ. ಮೀನಿನ ಯಕೃತ್ತಿನ ಎಣ್ಣೆಯಲ್ಲಿ ಜೀವಸತ್ವ ಎ ಮತ್ತು ಡಿ ಇರುತ್ತದೆ. ಫಿಶ್ ಲಿವರ್ ಆಯಿಲ್ ಕಂಟೈನ್ಸ್ ವಿಟಮಿನ್ ಎ ಅಂಡ್ ಡಿ. 2010 KS ಫಿಲ್ಮ್ಸ್ ಕ್ವಶನ್ಸ್ ಇದು. ಓಕೆ. ಇದ್ರಲ್ಲಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕ್ವಶನ್ಸ್ ಕೇಳಿದಾನೆ. ಮೊನ್ನೆ ಟೆಟ್ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾನೆ. ರೀಸೆಂಟ್ ಆಗಿ ಟೆಟ್ ಎಕ್ಸಾಮ್ ಕ್ವಶನ್ಸ್ ಇದು. ಒಬ್ಬ ವ್ಯಕ್ತಿಗೆ ಯಕೃತ್ ಸರಿಯಾಗಿ ಕೆಲಸ ಮಾಡದಿದ್ದಾಗ ನಾವು ಯಾವ ಜೀವಸತ್ವವನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ. ಲಿವರ್ ಒಂದ್ ಮಾತು ಇದು ಮೊದ್ಲಿಗೆ ಬರ್ಕೊಳ್ಳಿ. ಲಿವರ್ ಪ್ರೊಡ್ಯೂಸರ್ಸ್ ವಿಟಮಿನ್ ಎ ಅಂತ ಬರ್ಕೊಳ್ಳಿ. ವಿಟಮಿನ್ ಎ ಉತ್ಪತ್ತಿ ಆಗೋದು ಯಕೃತ್ನಲ್ಲಿ. ಯಕೃತ್ತಿನಲ್ಲಿ ಜೀವಸತ್ವ ಎ ಉತ್ಪಾದಿಸುತ್ತದೆ. ಈಗ ಎರಡನೇದ್ಕೋಣ. ಒಬ್ಬ ವ್ಯಕ್ತಿಗೆ ಲಿವರ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಯಾವ ಜೀವಸತ್ವವನ್ನು ಒದಗಿಸಬೇಕು ಅಂತ ಕೇಳಿದ್ದಾರೆ. ಯಾವ್ದನ್ನು ಕೊಡ್ಬೇಕು? ಎ. ಕೆಲಸ ಮಾಡಿದ್ರೆ ಅದೇ ಏನು ಉತ್ಪತ್ತಿ ಮಾಡ್ಕೊಳ್ತಾ ಇತ್ತು? ಎನ. ಅದ್ ಮಾಡದೇ ಇರೋದ್ರಿಂದ ನಾವೇನ್ ಮಾಡ್ಬೇಕು? ವಿಟಮಿನ್ ಎ ನ ಕೊಡ್ಬೇಕು. ಬರ್ಕೊಳ್ಳಿ. ಇನ್ ನಾನ್ ಫಂಕ್ಷನಿಂಗ್ ಆಫ್ ಲಿವರ್, ಇನ್ ನಾನ್ ಫಂಕ್ಷನಿಂಗ್ ಆಫ್ ಲಿವರ್ ಟು ಪ್ರೊವೈಡ್ ವಿಟಮಿನ್ ಎ, ಯಕೃತ್ತು ಕೆಲಸ ನಿರ್ವಹಿಸದೇ ಇದ್ದಾಗ ಜೀವಸತ್ವ ಎ ಅನ್ನು ಒದಗಿಸಬೇಕು. ಜೀವಸತ್ವ ಎ ಅನ್ನು ಒದಗಿಸಬೇಕು. ಇನ್ ನಾನ್ ಫಂಕ್ಷನಿಂಗ್ ಆಫ್ ಲಿವರ್ ಟು ಪ್ರೊವೈಡ್ ವಿಟಮಿನ್ ಎ. ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಲ್ಲಿ ಕೇಳಿದಾನೆ ಯಕೃತ್ತಿನಲ್ಲಿರುವ ಒಂದು ಜೀವಸತ್ವ ಯಾವುದು ಅಂತ. ಎ ಅಂತ ಕೊಟ್ಟು ಹೋಗಿದ್ದಾನೆ. ಎ ಉತ್ಪತ್ತಿ ಮಾಡುತ್ತೆ ಅಂತ ಅಲ್ಲಿರುತ್ತೆ ತಾನ ಅರ್ಥ ಬರ್ಕೊಳ್ಳೋದು ಬೇಡ, ಗೊತ್ತದೆ. ಲಿವರ್ ಉತ್ಪತ್ತಿ ಮಾಡುತ್ತೆ ಅಂತ ಅಲ್ಲಿರುತ್ತೆ, ಅದು ಉತ್ಪತ್ತಿ ಅಂತ ಕೇಳೋ ಬದಲು ಇರೋದು ಯಾವುದು ಅಂತ ಬರಿಬಹುದು. ನೆಕ್ಸ್ಟ್, ಲಿವರ್ ಪ್ರೊಡ್ಯೂಸರ್ಸ್ ಬೈಲ್ ಜ್ಯೂಸ್. ಏನನ್ನ ಉತ್ಪತ್ತಿ ಮಾಡುತ್ತಿದ್ದು? ಬೈಲ್ ಜ್ಯೂಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಪಿತ್ತರಸವನ್ನ ಉತ್ಪಾದಿಸುವಂತೆ. ಯಕೃತ್ತು ಪಿತ್ತರಸವನ್ನು ಉತ್ಪಾದಿಸುತ್ತದೆ.
liver produces bile juice. ರಸ ಇದು ಬೇಸಿಕ್ ಇನ್ ನೇಚರ್, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ. ಇದರ ಪಿ ಎಚ್ ವ್ಯಾಲ್ಯೂ 7.6 ಇಂದ ಟು 8.6 ಇರುತ್ತೆ. ವೇರಿ ಇರುತ್ತೆ ಒಬ್ಬೊಬ್ಬರಿಂದ ಒಬ್ಬರಿಗೆ. ಹಿಂಗೆ ಐಪನ್ ಹಾಕೊಂಡು ಬರ್ಕೊಳ್ತಾ ಬಂದ್ಬಿಡಿ. ನೀವೇನ್ ಮಾಡ್ತೀರಾ ಗೊತ್ತಾ, ಒಂದ್ ಪಾಯಿಂಟ್ ಬರ್ಕೊಳ್ಳಿ ಇಂದಾಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೆಕ್ ಲೈನ್ ಅಲ್ಲಿ ಒಂದು ಪಾಯಿಂಟ್ ಬರೀತೀರಿ. ಆಮೇಲೆ ಇನ್ನೊಂದು ಪಾಯಿಂಟ್ ಅಂದಾಗ ಕೊನೆಯಲ್ಲಿ ಬರ್ಬಿಟ್ಟಿರ್ತೀರ, ಮತ್ತೆ ಇನ್ನೊಂದು ಪಾಯಿಂಟ್ ಬರೀತೀರಿ. 2 ಲೈನ್ ಹೋಯ್ತು. ನೀವು ಎಲ್ಲಿವರೆಗೆ ಆಗುತ್ತೋ ಹಂಗೆ ಐಪನ್ ಹಾಕೊಂಡ್ಬಿಡ್ಬೇಕು. ಅವ್ರು ಯಾರೋ ಹೋಗ್ತಾ ಏನ್ ಮಾಡೋದಂತೆ, ಏನೋ ತುಳಿದ್ಬಿಟ್ನಲ್ಲ ಅನ್ಬಿಟ್ಟು ಇನ್ನೊಂದು ಕಾಲ್ ಕೊಡ್ಸ್ಕೊಂಡಂತೆ ಅಲ್ಗಾಯ್ತಂತೆ, ಈ ಕಾಲ್ಗಾಯ್ತಲ್ಲ ಅನ್ಬಿಟ್ಟು ಇನ್ನೊಂದಂತೆ ಕೈಗಾಯ್ತಂತೆ, ಏನು ಅಂತ ನೋಡೋದಂತೆ ಮೂಗ್ಗಾಯ್ತಂತೆ. ಹಂಗ್ ಮಾಡೋದು ಬೇಡ, ಆಯ್ತಲ್ಲ. ಓಕೆ, ಕಂಟಿನ್ಯೂಟಿ ಆಗಿ ಐಪನ್ ಹಾಕಿ ಬರ್ಕೊಂಡು 8.6. ನಿಮ್ಗೆ UPSC ನಲ್ಲಿ ಒಂದು ಕ್ವಶನ್ಸ್ ಕೇಳಿದಾನೆ, ಈ ಕೆಳಗಿನ ಯಾವ ರಸದಲ್ಲಿ ಯಾವುದೇ ಕಿಣ್ವಗಳು ಇರೋದಿಲ್ಲ ಅಂತ. ನಮ್ ದೇಹದಲ್ಲಿ ಉತ್ಪತ್ತಿ ಆಗುವಂತ ಎಲ್ಲಾ ರಸಗಳಲ್ಲೂ ಒಂದಲ್ಲ ಒಂದು ಕಿಣ್ವ ಇದ್ದೇ ಇರುತ್ತೆ, ಬಟ್ ಇಟ್ ಡಸ್ ನಾಟ್ ಕಂಟೈನ್ ಎನಿ ಎಂಜೈಮ್ಸ್. ಅಂದ್ರೆ ಬೈಲ್ ಜ್ಯೂಸ್ ಅಲ್ಲಿ ಏನಿರಲ್ಲ, ಡಸ್ ನಾಟ್ ಕಂಟೈನ್ ಎನಿ ಎಂಜೈಮ್ಸ್. ಯಾವುದೇ ಕಿಣ್ವಗಳನ್ನ ಹೊಂದಿರೋದಿಲ್ಲ. ಇದರಲ್ಲಿ ಯಾವುದೇ ಕಿಣ್ವ, ಯಾವ್ದ್ರಲ್ಲಿ? ಬೈಲ್ ಜ್ಯೂಸ್ ಅಲ್ಲಿ. ಪಿತ್ತರಸದಲ್ಲಿ ಯಾವುದೇ ಕಿಣ್ವ ಇರಲ್ಲ. ಏನ್ ಕೆಲ್ಪ್ ಮಾಡುತ್ತೆ ಪಿತ್ತರಸ? ಇಟ್ ಹೆಲ್ಪ್ಸ್ ಟು ಅಸ್ಮಿಲೇಷನ್ ಆಫ್ ಫ್ಯಾಟ್ ಅಂತನಾರು ಬರಿ, ಅಥವಾ ಡೈಜೆಷನ್ ಆಫ್ ಫ್ಯಾಟ್ ಅಂತನಾರು ಬರಿ. ಇಟ್ ಹೆಲ್ಪ್ಸ್ ಟು ಡೈಜೆಷನ್ ಆಫ್ ಫ್ಯಾಟ್, ಕೊಬ್ಬನ್ನ ಜೀರ್ಣಿಸುತ್ತೆ. ಡೈಜೆಷನ್ ಆಫ್ ಫ್ಯಾಟ್, ಕೊಬ್ಬನ್ನ ಜೀರ್ಣಿಸುತ್ತೆ. ಆಕ್ಚುಲಿ ಕೊಬ್ಬು ಜೀರ್ಣ ಆಗೋದು ಎಲ್ಲಿ ಅಂದ್ರೆ ಸಣ್ಣ ಕರಳಲ್ಲಿ, ಜಠರದಲ್ಲೆಲ್ಲ. ಲಿವರ್ ಇಂದ ಬೈಲ್ ಜ್ಯೂಸ್ ಬರುತ್ತೆ, ಪ್ಯಾನ್ಕ್ರಿಯಾಸ್ ಇಂದ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಬರುತ್ತೆ, ಕರಳಲ್ಲಿ ಕರಳು ರಸ ಉತ್ಪತ್ತಿ ಆಗುತ್ತೆ. ಇವು ಮೂರು ಸೇರಿ ಕೊಬ್ಬನ್ನ ಜೀರ್ಣ ಮಾಡುತ್ತೆ. ಸಣ್ಣ ಮಕ್ಕಳಲ್ಲಿ ಮಾತ್ರ ಜಠರದಲ್ಲಿ ಆಗುತ್ತೆ, ಹಾಲು ಕುಡಿಯುವಂತ ಮಕ್ಕಳುಗಳಲ್ಲಿ ಮಾತ್ರ ಜಠರದಲ್ಲಿ ಫ್ಯಾಟ್ ಡೈಜೆಷನ್ ಆಗುತ್ತೆ. ನಮ್ಗೆಲ್ಲ ಡೈಜೆಷನ್ ಆಗೋದು ಸ್ಮಾಲ್ ಇಂಟೆಸ್ಟೈನ್, ಕರಳಲ್ಲಿ. ಓಕೆ, ನೆಕ್ಸ್ಟ್, ಲಿವರ್ ಇಸ್ ಸೂಟೇಬಲ್ ಫಾರ್ ಡಯಾಲಿಸಿಸ್ ಅಂತ ಒಂದು ಪದ ಬರೀರಿ. ಯಕೃತ್ತು ಡಯಾಲಿಸಿಸ್ಗೆ ಸೂಕ್ತವಾದ ಅಂಗ. ಲಿವರ್ ಇಸ್ ಸೂಟೇಬಲ್ ಫಾರ್ ಡಯಾಲಿಸಿಸ್, ಯಕೃತ್ತು ಡಯಾಲಿಸಿಸ್ಗೆ ಸೂಕ್ತವಾದ ಅಂಗ. ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಬೈಲ್ ಜ್ಯೂಸ್ ಸ್ಟ್ರಕ್ ಆಗ್ಬಿಟ್ಟು ಅಲ್ಲೇ ಲೀಕೇಜ್ ಆಗಿ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ಆಪರೇಷನ್ ಮಾಡಿ ಟ್ಯೂಬ್ ಅನ್ನ ಹಾಕಿ ಸಣ್ಣ ಕಳ್ಗೆ ಹೋಗೋ ತರ ನೀಟಾಗಿ ಮಾಡಿದ್ವಿ. ಅವ್ರು ಇನ್ನೂ 2 ವರ್ಷ ಹೆಚ್ಚಿಗೆ ಬರ್ತಾರೆ. ಈ ತರ ಡಯಾಲಿಸಿಸ್ ಮೊದಲಿಗೆ ಕಿಡ್ನಿ ಒಂದೇ ಅಂತ ಅನ್ಕೊಂಡಿದ್ವಿ, ಇವತ್ತು ಲಿವರ್ ನ ಮಾಡ್ಬೋದು, ಬ್ರೈನ್ ಕೂಡ ಮಾಡ್ಬೋದು. ಅಂದ್ರೆ 3 ಅಂಗಗಳನ್ನ ಡಯಾಲಿಸಿಸ್ ಮಾಡ್ಬೋದು. ಲಿವರ್ ಇಸ್ ಟ್ರಾನ್ಸ್ಫರಬಲ್, ಯಕೃತ್ತನ್ನ ವರ್ಗಾಯಿಸಬಹುದು. ಟ್ರಾನ್ಸ್ಫರಬಲ್, ಯಕೃತ್ತನ್ನು ವರ್ಗಾಯಿಸಬಹುದು. ಲಿವರ್ ಇಸ್ ಟ್ರಾನ್ಸ್ಫರಬಲ್. ನೋಡ್ಬರಿ, ಇಂಗ್ಲಿಷ್ ಅಲ್ಲಿ ಬರೀ ಲವರ್ ಇಸ್ ಟ್ರಾನ್ಸ್ಫರಬಲ್ ಅಂತ ಬರ್ದ್ಬಿಡ್ಬೇಡಿ. ಓಕೆ, ಲಿವರ್ ಇಸ್ ಟ್ರಾನ್ಸ್ಫರಬಲ್, ಯಕೃತನ ವರ್ಗಾಯಿಸಬಹುದು. ನಾನು ಈಗ ತಾನೇ ಹೇಳಿದೆ, ಒಬ್ಬ ತಾಯಿ 9 ವರ್ಷದ ತನ್ನ ಮಗನಿಗೆ ಲಿವರ್ ಅನ್ನ ಟ್ರಾನ್ಸ್ಫರ್ ಮಾಡಿ ಬದುಕಿಸಿದ್ದಾರೆ ಅಂತ. ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸಬಹುದು, ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಮೊನ್ನೆ ರಮ್ಯಾ ಅಂತ ಒಂದು ಹುಡುಗಿ ಬಸ್ ಅನ್ನ ಹತ್ಬೇಕಾದ್ರೆ PU ಹುಡುಗಿ ಹಿಂದಕ್ಕೆ ಬಿದ್ದೋಗ್ಬಿಟ್ಟು ತಲೆಗೆ ಏಟ್ ಬಿದ್ಬಿಟ್ಟು ಸುತ್ತೋಗ್ಬಿಟ್ರಲ್ಲ, 11 ಅಂಗನ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ ಆಕೆದು, ಇನ್ಕ್ಲೂಡಿಂಗ್ ಇಂಟೆಸ್ಟೈನ್ ಸೇರಿಸಿ. ಇದೇ ಮೊದಲಿಗೆ ಇಂಟೆಸ್ಟೈನ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು, ಸಕ್ಸಸ್ ಆಗಿದೀವಿ ಅದ್ರೊಳಗೆ 11 ಅಂಗಗಳು. ಓಕೆ, ಅಂಗದಾನವನ್ನ ಮಾಡೋದಕ್ಕೆ ಮೊದಲು ಜನ ಮುಂದೆ ಬರ್ತಾ ಇರಲಿಲ್ಲ. ಕಾರಣ ಅಂತಂದ್ರೆ ಮೆಜಾರಿಟಿ ಹಿಂದೂಗಳು ಇದ್ದಿದ್ದು. ಕಾರಣ ಏನು ಅಂತಂದ್ರೆ, ಹಿಂದೂಗಳಲ್ಲಿ ಒಂದು ಕಲ್ಪನೆ ಇದೆ, ಯಾವ್ದಾದ್ರು ಒಂದು ದೇಹದ ಭಾಗ ಕಟ್ಟಾದ್ರೆ ಮುಂದೆ ಸ್ವರ್ಗದಲ್ಲಿ ಪ್ಲೇಸ್ ಸಿಗಲ್ಲ ಅಂತ. ಅದಕ್ಕೋಸ್ಕರ ಅಂಗದಾನವನ್ನ ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಬದುಕಿದಾಗ ಏನಾದ್ರು ಮಾಡ್ಲಿಲ್ಲ, ಇನ್ ಬೇರೆಯವ್ರು ಉಪಯೋಗಿಸ್ಕೊಂಡವ್ರು ಏನಾದ್ರು ಮಾಡ್ಲಿ, ಅಂಗದಾನವನ್ನ ಮಾಡ್ಬೇಕು. ಹೇಳ್ಬ, ಅದು ಪ್ಯಾನ್ಕ್ರಿಯಾಸ್ ನಲ್ಲಿ. ಲಿವರ್ ನ ಒಂದ್ ನಿಮಿಷ, ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೆಯಲ್ಲ. ಕಾರಣ ಏನು ಅಂತಂದ್ರೆ, ಅದ್ರಲ್ಲಿ ಒಂದು ಆಕ್ಚುಲಿ ಬೈಲ್ ಜ್ಯೂಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ, ಲಿವರ್ ಅಲ್ಲಿ ಉತ್ಪತ್ತಿ ಆಗಲ್ಲ. ಅವ್ರು ಹೇಳಿದಂಗೆ ಮಧ್ಯದಲ್ಲಿ ಒಂದು ಗಾಲ್ ಬ್ಲಾಡರ್ ಅಂತ ಇರುತ್ತೆ, ಅದ್ರಲ್ಲಿ ಉತ್ಪತ್ತಿಯಾಗಿ ಅದ್ರ ಮೂಲಕನೇ ಬರುತ್ತೆ. ಅದಕ್ಕೆ ಲಿವರ್ ತೆಗೆದುಕೊಳ್ಳಲ್ಲ, ಅದ್ರ ಮೂಲಕನೇ ಬರುತ್ತೆ. ಆಮೇಲೆ ಲಿವರ್ ಪೈಪ್ ಇಂದ ಮುಂದಕ್ಕೆ ಹೋಗುತ್ತೆ. ಬಟ್ ಅದ್ರೊಳಗಡೆ ಇಲ್ಲ, ಅದು ಸೈಡ್ ಅಲ್ಲಿ ಇರುತ್ತೆ. ನೀವು ಕೋಳಿ ಇದನ್ನೆಲ್ಲ ಕಟ್ ಮಾಡಿದ್ರೆ ಕೈಕೆ ಅಂತ ಒಂದು ಇದನ್ನ ಕಟ್ ಮಾಡಿ ತೆಗಿತಾರೆ ನೋಡಿದಿರಲ್ಲ, ಅದೇ ಗಾಲ್ ಬ್ಲಾಡರ್. ಅದು ಒಳಗಡೆ ಸೇರ್ಕೊಂಡಿಲ್ಲ, ಅದು
ಅದು ಒಂದು ಭಾಗ, ಪಾರ್ಟ್ ಆಫ್ ದಿ ಲಿವರ್ ಅದು. ಅದರಿಂದ ನಿಮ್ಗೆ ಏನಾದ್ರು ಗಾಲ್ ಬ್ಲಾಡರೇ ಕೊಟ್ಬಿಟ್ಟು ಬೇರೆ 3 ಪಾದ ಕೊಟ್ಟಿದ್ರೆ ಅದಕ್ಕೆ ಟಿಕ್ ಮಾಡಿ. ಜನರಲ್ ಆಗಿ ಲಿವರ್ ಅಂತ ಹೇಳ್ತೀವಿ. ಇಲ್ಲಿ ಪ್ಯಾನ್ಕ್ರಿಯಾಸ್ ಏನಾಗಿದೆ ಅದ್ರ ಜೊತೆನಲ್ಲಿ ಸೇರ್ಕೊಬಿಟ್ಟಿದೆ. ದಟ್ ಇಸ್ ವಿ ಕಾಲ್ ಇಟ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅದೊಂದೇ ಮಿಕ್ಸ್ಡ್ ಗ್ಲ್ಯಾಂಡ್ ಇರೋದು. ಲಿವರ್ ಇದೆಯಲ್ಲ ಇಲ್ಲಿ, ಇದ್ರ ಮಧ್ಯದಲ್ಲಿ ಒಂದು ಗಾಲ್ ಬ್ಲಾಡರ್ ಅಂತ ಒಂದಿರುತ್ತೆ. ಅದು ಉತ್ಪತ್ತಿಯಾಗಿ ಇದ್ರ ಮೂಲಕ ಬರುತ್ತೆ. ಇದ್ರ ಒಳಗಡೆ ಇಲ್ಲ, ಅದು ಸಪರೇಟ್ ಆಗಿರುತ್ತೆ. ಕೋಳಿನಲ್ಲಿ ಕೈಗೆ ತೆಗಿತಾರೆ ಅಂತ ಹೇಳ್ತಾರೆ, ಕೇಳಿದಿರ್ತಾನೆ. ರೌಂಡ್ಗೆ ಕಪ್ಗೆ ಇರುತ್ತೆ, ಅದನ್ನ ತೆಗೆದು ಬಿಡ್ತಾರೆ. ಏನಾದ್ರು ಮಿಕ್ಸ್ ಆಗಿ ಸಾಂಬಾರ್ಗೆ ಸೇರ್ಕೊಬಿಟ್ರೆ ಕಹಿ ಆಗ್ಬಿಡುತ್ತೆ ಅದು. ಓಕೆ, ಇದು ನಾನು ಈಗಾಗಲೇ ಬೇಸಿಕ್ ನೇಚರ್ ಹೇಳಿದ್ನಲ್ಲ. ಇಲ್ಲ ಅದೇನೇ ಇಲ್ಲ. ಹೇಳಿ ಏನಿದೆ ಹೇಳಿ, ಏನಿದೆ ಅಲ್ಲ, ಅದು ಮೂಲಕ ಬರುತ್ತೆ, ಇಲ್ಲ ಒಪ್ಕೊಳ್ತೀನಿ. ಬಟ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಬರಲ್ಲ ಅದು ಲಿವರ್. ಡ್ಯುಯಲ್ ಫಂಕ್ಷನ್ ಅಂತ ಹೇಳಿದಾನೆ ಅವನು. ಡ್ಯುಯಲ್ ಫಂಕ್ಷನ್ ಅಂತ ಹೇಳಿದಾನೆ, ಗ್ಲ್ಯಾಂಡ್ ಬೇರೆ. ಡ್ಯುಯಲ್ ಫಂಕ್ಷನ್ ನಾನು ಹೇಳ್ತೀನಿ ಬೇಕಾರೆ. ಅದನ್ನ ಏನಂತಂದ್ರೆ ಬೈಲ್ ಜ್ಯೂಸ್ ಅದ್ರ ಮುಂದ್ಕ ಬರ್ತಾರೆ. ಡ್ಯುಯಲ್ ಫಂಕ್ಷನ್ ಅಂದ್ರೆ 2 ಕೆಲಸ ಮಾಡುತ್ತೆ. ಇಟ್ ಇಸ್ ನಾಟ್ ಎ ಮಿಕ್ಸ್ಡ್ ಗ್ಲ್ಯಾಂಡ್. ಮಿಕ್ಸ್ಡ್ ಗ್ಲ್ಯಾಂಡ್ ನಮ್ಮ ಬಾಡಿನಲ್ಲಿ ಇರೋದು ಒಂದೇ, ದಟ್ ಒನ್ ಪ್ಯಾನ್ಕ್ರಿಯಾಸ್. ಓವರಿ ಇದೆಯಲ್ಲ, ಓವರಿ ಕೂಡ ಮಿಕ್ಸ್ಡ್. ಡ್ಯುಯಲ್ ಫಂಕ್ಷನ್, ನಾಟ್ ಮಿಕ್ಸ್ಡ್ ಗ್ಲ್ಯಾಂಡ್. ಅದು ಡ್ಯುಯಲ್ ಫಂಕ್ಷನ್ ಅಂದ್ರೆ ಏನು ಅಂದ್ರೆ ಅದನ್ನು ಮಾಡುತ್ತೆ, ಓವಿಡಕ್ ಮೂಲಕ ಎಗ್ ಹೋಗೋದಕ್ಕೂ ಬಿಡುತ್ತೆ. 2 ಕೆಲಸ ಮಾಡುತ್ತೆ. ಅದೇ ಆ ಮೀನಿಂಗ್ ಅಷ್ಟೇ. ನೀವು ಅದನ್ನ ಇದ್ ಮಾಡ್ಕೊಳಕ್. ನಾನೇ ಹೇಳ್ತಾ ಇದ್ದೀನಲ್ಲ, ಲಿವರ್ ಪ್ರೊಡ್ಯೂಸ್ ಮಾಡಲ್ಲ ಬೈಲ್ ಜ್ಯೂಸ್ ಅನ್ನ, ಗಾಲ್ ಬ್ಲಾಡರ್ ಮಾಡುತ್ತೆ. ಆದ್ರೆ ಅದೇ ಟ್ಯೂಬ್ ಬೇರೆ ಸಪರೇಟ್ ಆಗಿ ಬರುತ್ತೆ. ಅದೇ ಲಿವರ್ ಮೂಲಕನೇ ಬರುತ್ತೆ. ಸಪರೇಟ್ ಭಾಗ ಆಗಿರೋದ್ರಿಂದ ಅದನ್ನ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳಲ್ಲ. ಮಿಕ್ಸ್ ಅಂತಂದ್ರೆ 2 ಸೇರ್ಕೊಂಡಿರ್ಬೇಕು, ಸಪರೇಟ್ ಇದೆ. ಫಂಕ್ಷನ್ಸ್ ಒಂದೇ, ಡ್ಯುಯಲ್ ಫಂಕ್ಷನ್ಸ್, ಅದು ಒಪ್ಕೊಳ್ಳೋಣ. ಓಕೆ, ಏನ್ ಹೇಳ್ತಾರೆ, ಟ್ರಾನ್ಸ್ಫರಬಲ್. ನೆಕ್ಸ್ಟ್ ಇದ್ರ ಮೇಲೆ ಇನ್ನೇನೇನು ಕ್ವಶನ್ಸ್ ಕೇಳ್ತಾನೆ ಅಂದ್ರೆ, ನಮ್ ದೇಹದಲ್ಲಿ ಅತಿ ಹೆಚ್ಚು ಮೈಟೋಕಾಂಡ್ರಿಯಾ ಜೀವಕೋಶಗಳನ್ನ ಹೊಂದಿರುವ ಭಾಗ ಯಾವುದು ಅಂತ ಕೇಳ್ತಾನೆ. ತುಂಬಾ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗಿದೆ ಇದು. ಲಿವರ್ ಕಂಟೈನ್ಸ್ ಹೈಯೆಸ್ಟ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಸೆಲ್ಸ್. ಯಕೃತ್ತಿನಲ್ಲಿ ಅತಿ ಹೆಚ್ಚು ಮೈಟೋಕಾಂಡ್ರಿಯಾ ಜೀವಕೋಶಗಳಿರುತ್ತವೆ. ಲಿವರ್ ಕಂಟೈನ್ಸ್ ಹೈಯೆಸ್ಟ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಸೆಲ್ಸ್. ಯಕೃತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಮೈಟೋಕಾಂಡ್ರಿಯಾ ಜೀವಕೋಶಗಳಿರ್ತವೆ. ಎಲ್ಲಾದ್ರಲ್ಲೂ 20-30 ಇದ್ರೆ ಇದರಲ್ಲಿ 100 ಲೆವೆಲ್ ಅಲ್ಲಿ ಇರುತ್ತೆ. ಬಹಳ ಬೇಗ ಡೈಜೆಷನ್ ಮಾಡಿ ಗ್ಲೂಕೋಸ್ ಅನ್ನು ಆಕ್ಸಿಡೈಸ್ ಮಾಡಿ ಬಾಳಿಗೆ ಎನರ್ಜಿ ಗೊತ್ತಿರಬೇಕು. ತುಂಬಾ ಸುತ್ತಾಗ್ಬಿಟ್ಟು ಹೋಗ್ಬಿಡ್ತಾರೆ, ಸ್ವಲ್ಪ ಹೊತ್ತು ಕಟ್ಬಿಡ್ತಾರೆ, ಕೈ ಆಡಿಸ್ತಾರೆ, 2 ದಿನ ಕೊಟ್ಟೆ ಬಿಡ್ತಾರೆ. ಎನರ್ಜಿ ಎಲ್ಲಿಂದ ಬಂತು? ಲಿವರ್ ಆಕ್ಸಿಡೈಸ್ ಮಾಡಿ ಎನರ್ಜಿಯನ್ನ ಪಾಸ್. ಸೆಲ್ ಹೆಂಗೆ ಎನರ್ಜಿ ಪಾಸ್ ಮಾಡ್ಕೊಳ್ತವೆ ಅಂದ್ರೆ, ಈ ಸೆಲ್ಗೆ ಎಷ್ಟು ಎನರ್ಜಿ ಬೇಕೋ ಅದು ಇಟ್ಕೊಂಡು ನೆಕ್ಸ್ಟ್ ಸೆಲ್ ಕೊಡುತ್ತೆ. ಹೀಗೆ ಹೊರಸ್ಕೊಂಡು ಅಡ್ವರ್ಟೈಸ್ ಮಾಡ್ತಾನೆ. ತುಂಬಾ ಡಲ್ ಆಗಿ ಕೂತಿರ್ತಾನೆ, ತಿಂದ ತಕ್ಷಣ ಎನರ್ಜಿ ಬಿಡುತ್ತೆ. ನೆಕ್ಸ್ಟ್ LFT ಅಂತ ಬರ್ಕೊಳ್ಳಿ. ಯಾವುದೇ ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟ್ರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆ ವ್ಯಕ್ತಿಯಿಂದ ರಕ್ತನ ಡ್ರಾ ಮಾಡಿ LFT ಟೆಸ್ಟ್ ಮಾಡ್ತಾರೆ. ಲಿವರ್ ಫ್ಯಾಟ್ ಟೆಸ್ಟ್ ಅಂತಾನು ಕರೀತಾರೆ, ಲಿವರ್ ಫಂಕ್ಷನ್ ಟೆಸ್ಟ್ ಅಂತಾನು ಕರೀತಾರೆ. ಅದು ಹೇಳ್ಬೇಕು, ಅದು ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿದ್ರೆ ಅದು ಗೈಡ್ ಮಾಡ್ಬೇಕು. ನೀನು ಆಪರೇಷನ್ ಮಾಡೋ ನಾನು ನೋಡ್ಕೊಳ್ತೀನಿ ಲಿವರ್ ಹೇಳ್ಬೇಕು. ಇಲ್ಲಾಂದ್ರೆ ಡಾಕ್ಟರ್ ಮಾಡಲ್ಲ. ಇವತ್ತು ಆಪರೇಷನ್ ಆಗ್ಬೇಕಾಗಿತ್ತು, ಏನೋ ಗೊತ್ತಿಲ್ಲ, ಡಾಕ್ಟರ್ 1 ವಾರ ಮುಂದಕ್ಕೆ ಹಾಕ್ತಿದ್ದಾರೆ, 2 ದಿನ ಮುಂದಕ್ಕೆ ಹಾಕ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ಉದ್ದೇಶ ಇದ್ದೇನೆ. ಅದ್ ಯಾಕೆ ಬಿಡಿಸ್ ಹೇಳಲ್ಲ ಅಂದ್ರೆ ಗೊತ್ತಾಗಲ್ಲ ಅಂತ ಹೇಳಲ್ಲ ಅವ್ರ. ಇದು ಕರೆಕ್ಟ್ ಆಗಿ ಕೋಆಪರೇಟ್ ಆಗಿ ಪಾಸಿಟಿವ್ ರಿಪೋರ್ಟ್ ಬಂದಿರಲ್ಲ. ಲಿವರ್ ಫಂಕ್ಷನಿಂಗ್ ಟೆಸ್ಟ್ ಅಂತ ಬರ್ಕೊಳ್ಳಿ. ಲಿವರ್ ಫಂಕ್ಷನಿಂಗ್ ಟೆಸ್ಟ್. LFT ಮಾಡಿಸ್ತಾರೆ. LFT ಸರಿಯಾಗಿ ರಿಸಲ್ಟ್ ಬಂದ್ರೆ ಆಪರೇಷನ್ ಮಾಡ್ತಾರೆ ಡಾಕ್ಟ್ರು, ಇಲ್ಲ ಅಂದ್ರೆ ನಾರ್ಮಲ್ ಬರೋವರೆಗೂ ಆಪರೇಷನ್ ಮಾಡಲ್ಲ. ಮತ್ತೆ ಅದನ್ನ ಕರೆಕ್ಟ್ ಆಗೋದಕ್ಕೆ ಮೆಡಿಸಿನ್ ಕೊಟ್ಟು ಅದು ಕರೆಕ್ಟ್ ಆದ್ಮೇಲೆ ಲಿವರ್ ಓಕೆ ಮಾಡ್ಬೇಕು. ಯಾವುದೇ ಆಪರೇಷನ್ ನೀನ್ ಮಾಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬೇಕು. ಅವಾಗ ಡಾಕ್ಟ್ರು ಆಪರೇಷನ್. ಲಿವರ್ಗೆ ಏನಾದ್ರು ತೊಂದರೆ ಆಗಿದ್ರೆ ಏನ್ರಿಂದ ಪತ್ತೆ ಹಚ್ತಾರೆ ಅಂದ್ರೆ CT ಸ್ಕ್ಯಾನ್. ಲಿವರ್ ಡಯಾಗನೈಸ್ಡ್ ಬೈ CT ಸ್ಕ್ಯಾನ್ ಅಂತ ಹಾಕು. ಯಕೃತ್ತಿಗೆ ಮಾಡುವಂತ ಸ್ಕ್ಯಾನ್ ಅಂತ ಅಂದು ಯಕೃತ್ತಿನ ಸ್ಕ್ಯಾನ್ ಅಂತ ಹಾಕೊಂಡು CT ಸ್ಕ್ಯಾನ್ ಅಂತ ಬರುತ್ತೆ. ಲಿವರ್ ಸ್ಕ್ಯಾನ್ CT ಅಂದ್ರೆ ಈಗ ಆಲ್ರೆಡಿ ಗೊತ್ತಿದೆ ಏನು, ಕಂಪ್ಯೂಟೆಡ್ ಟೋಮೋಗ್ರಫಿ. ಅಲ್ಟ್ರಾಸೌಂಡ್ ಬಳಸಿ ಮಾಡ್ತಾರೆ. ಲಿವರ್ ಫ್ಯಾಟಿ ಇದೆ, ಡೋಪ್ ಜಾಸ್ತಿ ಆಗಿದೆ, ಇದೆಲ್ಲ ಹೇಳ್ತಾರೆ. ಹಳ್ಳಿಗಳಲ್ಲಿ
ಈ ಟಗರುಗಳನ್ನ ಓರಿಗಳನ್ನ ಕೈ ತಿಂಡಿ ಕೊಟ್ಟು ಚೆನ್ನಾಗಿ ಸಾಕಿರ್ತಾರೆ, ಹೆಲ್ತಿಯಾಗಿ ಚೆನ್ನಾಗಿ ಕೊಬ್ಬಿರ್ತಾವು. ಅವು ವೇಗವಾಗಿ ಓಡ್ ಬಂದ್ಬಿಟ್ಟು ನೀರ್ ಕುಡಿದ್ಬಿಟ್ರೆ ಸತ್ತೋಗ್ಬಿಡ್ತವೆ. ಅದನ್ನ ಕಟ್ ಮಾಡ್ಬೇಕಾದ್ರೆ ರೈತರುಗಳಿಗೆ ಗೊತ್ತಿಲ್ಲ, ಆದ್ರೂ ಕೂಡ ಅವ್ರದೇ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಇಲಿ ಬೆಳ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಸತ್ತೋಯ್ತು ಅಂತ. ಇಲಿ ಬೆಳ್ಕೊಂಡ್ಬಿಟ್ಟಿತ್ತು ಅಂದ್ರೆ ಅರ್ಥ ಏನು? ನಂಬರ್ ಆಫ್ ಲೋಬು ಜಾಸ್ತಿ ಆಗಿದೆ. ನಂಬರ್ ಆಫ್ ಲೋಬು ಜಾಸ್ತಿ ಆದ್ರೆ ಏನಾಗುತ್ತೆ? ಕೊಬ್ಬು ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ, ಅದರಿಂದ ಸತ್ತೋಗ್ಬಿಡುತ್ತೆ. ಅದಕ್ಕೆ ನಿಮ್ಗೂ ಹೇಳಿದ್ದು, ಫಿಸಿಕಲ್ ಟೆಸ್ಟ್ಗೆ ಹೋದ್ರೆ ರನ್ನಿಂಗ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಹಾರ್ಟ್ ನಾರ್ಮಲ್ ಬರೋವರೆಗೆ ಏನಾರು ಆಗೋಗ್ಬಿಡುತ್ತೆ. ಹಾರ್ಟ್ ನಾರ್ಮಲ್ ಆಗತ್ತೆ ಬಾಡಿನಲ್ಲಿ. ನೆಕ್ಸ್ಟ್, ಇದು UPSC. ಕತ್ತರಿಸಿದ್ರೆ ಬೆಳೆಯುವಂತ ಅಂಗ ಯಾವುದು ಅಂತ ಕೊಟ್ಬಿಟ್ಟು ಏರ್ಸು, ನೈಲ್ಸು, ಲಿವರು, ನನ್ ಆಫ್ ದಿ ಅಬೌವ್ ಅಂತ ಕೊಡ್ತಾನೆ. ಏರ್ಸ್ ಬೆಳೆಯುತ್ತೆ, ಡೆಡ್ ಸೆಲ್ಸ್ ಇದು. ಇದು ಲೈವ್ ಸೆಲ್ಸ್ ಏನಾರು ಆಗಿದ್ರೆ ಅನಾಸ್ಥೆಟಿಕ್ ಕೊಟ್ಟು ಕಟಿಂಗ್ ಮಾಡ್ಬೇಕಾಗಿತ್ತು, ಪ್ರಜ್ಞೆ ತಪ್ಪಿಸಿ. ಇದು ಬಾರ್ ಮಾಡಕ್ ಆಗ್ತಿರಲ್ಲ, ಸಿಸ್ಟರೇ ಮಾಡ್ಬೇಕಾಗಿತ್ತು, ಹೌದಾನೆ? ಹಾ, ನೈಲ್ಸ್ ನೀವು ಕಟ್ ಮಾಡ್ಕೊಳಕ್ ಆಗ್ತಾ ಇರಲ್ಲ, ಹಾಸ್ಪಿಟಲ್ ಕಟ್ ಮಾಡಿಸ್ಬೇಕಾಗಿತ್ತು. ಇವೆರಡನ್ನ ಬಿಟ್ರೆ ಜೀವಂತವಾಗಿ ಬೆಳೆಯುವಂತ ಎರಡು ಅಂಗಗಳು ಕಟ್ ಮಾಡಿದ್ರೆ ಅಂದ್ರೆ ಒಂದು ಲಿವರ್, ಇನ್ನೊಂದು ಸ್ಕಿನ್. ಇಲ್ಲಿ ಕಟ್ ಆಗ್ಬಿಟ್ರೆ ಮತ್ತೆ ಬೆಳ್ಕೊಳ್ಳುತ್ತೆ ತಾನೆ, ಲಿವರ್ ಕೂಡ ಬೆಳ್ಕೊಳ್ಳುತ್ತೆ. ಎರಡೂ ಗೊತ್ತಿರ್ಲಿ ನಿಮ್ಗೆ. ಲಿವರ್ ಗ್ರೋಸ್ ಆಫ್ಟರ್ ದಿ ಕಟಿಂಗ್. ಕತ್ತರಿಸಿದ ನಂತರ ಬೆಳೆಯುವ ಅಂಗ ಯಕೃತ್. ಲಿವರ್ ಗ್ರೋಸ್ ಆಫ್ಟರ್ ದಿ ಕಟಿಂಗ್. ಜೋಡಿ ಜೋಡಿ ಕೊಟ್ರೆ ಏನ್ ಕೊಡ್ತಾನೆ? ಲಿವರ್, ಸ್ಕಿನ್ ಕೊಡ್ತಾನೆ. ಅವೆರಡು ಜೀವಂತವಾಗಿ ಬೆಳೆಯುವಂತವು. ಈಗ ಹೇಳುವಂತವು ಮೂರನ್ನು ಕೂಡ UPSC ಕ್ವಶನ್, ಅದರ್ ಎಕ್ಸಾಮ್ ಬಂದಿವೆ ಬೇರೆ ಬೇರೆ ಎಕ್ಸಾಮ್. ಸತ್ತ ನಂತರ ಬೆಳೆಯುವ ಏಕೈಕ ಅಂಗ ಯಾವುದು ಅಂತ ಕೇಳ್ತಾರೆ. ಸತ್ತೋದಂತವ್ರಿಗೆ ಆಗ್ತದೆ ಅಂತ ಹೇಳ್ತಾರೆ, ಕೇಳಿದಿರಲ್ಲ? ಯಾಕೆ ಬೆಳ್ಕೊಡ್ತಾ ಬರ್ತಾರೆ. ಇದು ಹಾಗೆ ಬಿಟ್ಬಿಟ್ರೆ ನಮ್ಮ ದೇಹದಲ್ಲಿ ಬಾಡಿ ಓಪನ್ ಆಗುತ್ತೆ, ಹಣ ಓಪನ್ ಆಗುತ್ತೆ. ಕೆಲವರು ನೇಣಾಕೊಂಡು ಬಾಗ್ಲಾಕೊಂಡು ನೇಣಾಕೊಂಡು, ಇದು ಓಪನ್ ಆದ್ಮೇಲೆ ಬ್ಯಾಡ್ ಸೌಂಡ್, ಬ್ಯಾಡ್ ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ಆಧಾರದ ಮೇಲೆ ಸ್ಮೆಲ್ ಆಧಾರದ ಬ್ಯಾಡ್ ಸ್ಮೆಲ್ ದೂರನ ಹೊಡೆದು ಎಲ್ಲರೂ ಲೈನ್ ಓಪನ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಯಾರೋ ಬರ್ತಾ ಇರೋ ಕಾಯೋದ್ ಬೇಡ, ಇದಾರೆ ಅವ್ರೊಬ್ಬರಿಗೆ ಬೈಕ್ ಅದೆಲ್ಲ ಹೇಳ್ತಾರೆ. ಸ್ಟಮಕ್ ಸ್ಪೆಲ್ಲಿಂಗ್ ಆಗ್ತಾರೆ, ಹಳ್ಳಿ ಮೇಲೆ ಏನ್ ಮಾಡ್ತಾರೆ, ಡೆಡ್ ಬಾಡಿ ಸಾಲ್ಟ್ ಉಪ್ಪನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಬಿಟ್ಟು ಬಟ್ಟೆಯಿಂದ, ಉಪ್ಪು ಏನ್ ಮಾಡುತ್ತೆ, ಅದ್ರಲ್ಲಿ ಇರುವಂತ ರೇಟ್ ಆಫ್ ಗ್ರೋತ್. ಇವಾಗ ಎಲ್ಲರೂ ಓಪನ್ ಆಗ್ಬಿಟ್ರೆ ಬ್ಯಾಡ್ ರೇಟ್ ಆಗುತ್ತೆ. ಕರೋನಾದಲ್ಲಿ ಡೆಡ್ ಬಾಡಿ ಬ್ಯಾಡ್ ರೇಟ್ ಆಗುತ್ತೆ. ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುವಂತ ಶಕ್ತಿ ಇದೆ ಉಪ್ಪಿಗೆ. ಉಪ್ಪಿನಕಾಯಿ ಯಾಕೆ ಕೆಟ್ಟೋಗಲ್ಲ? ಉಪ್ಪು ಜಾಸ್ತಿ ಹಾಕಿರ್ತಾರೆ, ಸೂಕ್ಷ್ಮಾಣು ಜೀವಿಗಳು ಬೆಳೆಯೋದಕ್ಕೆ ಬರಲ್ಲ, ಅದಕ್ಕೋಸ್ಕರ ಕೆಟ್ಟೋಗಲ್ಲ. ಗಾರ್ಲಿಂಗ್ ಮಾಡಿದ್ರೆ ಯಾಕೆ ಇರಿಟೇಷನ್ ಕಡಿಮೆ ಆಗುತ್ತೆ ಅಂದ್ರೆ ಸೂಕ್ಷ್ಮಾಣು ಜೀವಿ ಕೊಲ್ಲುವಂತ ಶಕ್ತಿ ಇದೆ. ಓಕೆ, ನಾವು ಚೈಲ್ಡ್ಹುಡ್ ಇದ್ದಾಗ ಜ್ಞಾಪಕ ಇದೆ, ಉಪ್ಪಿನ ಡಬ್ಬಿನಲ್ಲಿ ಉಳಿದಂತ ತೆಂಗಿನಕಾಯಿ ಎಲ್ಲ ಮನೇಲಿ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಉಳ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಉಪ್ಪಿನ ಡಬ್ಬಿನಲ್ಲಿ ಇಡ್ತಾ ಇದ್ರು. ಯಾಕೆ ಉಪ್ಪಿನ ಡಬ್ಬಿನಲ್ಲಿ ಇಡ್ತಾ ಇದ್ರು ಅಂದ್ರೆ ಫಂಗಸ್ ಫಾರ್ಮೇಶನ್ ಆಗಲ್ಲ, ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಅದು ಉಪ್ಪಿನ ಡಬ್ಬಿ, ಉಪ್ಪು, ಅದರಿಂದ ಕೆಟ್ಟೋಗ್ತಾ ಇರಲ್ಲ ಕಾಯಿ. ಅದಕ್ಕೋಸ್ಕರ ನಮಗೆ ಉಪ್ಪಿನ ಡಬ್ಬಿ ನೋಡಿದ್ರೆ ಕೊಬ್ಬರಿನೇ ಸಿಗ್ತಾ ಇತ್ತು, ಸಾಸಿವೆ ಡಬ್ಬಿ ನೋಡಿದ್ರೆ ದುಡ್ಡೇ ಸಿಗ್ತಾ ಇತ್ತು. ಓಕೆ, ಯಾಕೆ ಸಾಸಿವೆ ಡಬ್ಬಿನಲ್ಲಿ ದುಡ್ಡು ಇಡ್ತಾರೆ? ಲಕ್ಷ್ಮಿ ವಾಸಿಸೋ ಸ್ಥಳ ಅಂತ ಹೇಳ್ತಾರೆ ಹಳ್ಳಿಲಿ ಹೇಳಿದ್ರೆ. ಇದ್ರೊಳಗೆ ಮಸ್ಟರ್ಡ್ ಅಲ್ಲಿ, ಸಾಸಿವೆನಲ್ಲಿ ಸಲ್ಫರ್ ಇದೆ. ಸಲ್ಫರು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಏಜೆಂಟ್. ಎಷ್ಟೇ ದಿನ ಇಟ್ಟಿದ್ರು ನೋಟನ್ನ ಗರಿ ಆಗಿರುತ್ತೆ, ಮೆತ್ತಾಗೋ ತರ ಬಿಡಲ್ಲ, ಫಂಗಸ್ ಫಾರ್ಮೇಶನ್. ಯಾವುದು ಕಾಯ್ದಿರುವಂತ ಎಣ್ಣೆ, ಬಾಂಡ್ಲಿ, ಬೆಂಕಿಗೆ ಹಾಕ್ದಾಗ ಸೀತೆ ಸೌಂಡ್ ಮಾಡ್ತವೆ, ಅದೆಲ್ಲ ಸ್ವಲ್ಪ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಇವೆಲ್ಲ ನೋಡ್ತಾ. ಈರುಳ್ಳಿ ಕಟ್ಟ ಮಾಡಿದಾಗ ಕಣ್ಣೀರ್ ಯಾಕೆ ಬರುತ್ತೆ ಅಂತ ಕೇಳಿದ್ದ ಮೊನ್ನೆ. ಈರುಳ್ಳಿನಲ್ಲಿ ಸಲ್ಫರ್ ಇದೆ, ಕಟ್ ಮಾಡಿದಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಇದು ಕಣ್ಣೀರನ್ನ ತರುತ್ತೆ.
ಈರುಳ್ಳಿ ಕಟ್ ಮಾಡಿದಾಗ ಕಣ್ಣೀರ್ ಯಾಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಆಪ್ಷನ್ಸ್ ದುಬಾರಿ ಬೆಲೆ ಅಂತ ಕೊಟ್ಟಿರ್ತಾನೆ, ಚಿಕ್ಕ ಮಾಡ್ಬಿಡ್ಬಾರ್ದು. ಬೆಳ್ಳುಳ್ಳಿಯ ವಾಸನೆಗೆ ಕಾರಣವಾದ ಧಾತು ಯಾವುದು ಅಂತ ಕೇಳ್ತಾರೆ. ಬೆಳ್ಳುಳ್ಳಿ ಮುಟ್ಟಿದ್ರೆ ತಿಂದಿದ್ರೆ ಸ್ಮೆಲ್ ಬರುತ್ತಲ್ಲ, ಸಲ್ಫರ್ ಕಂಟೆಂಟ್ ಇರುತ್ತೆ. ಇದನ್ನ UPSC ಗೆ ಕೇಳಿದ್ದಾನೆ. ಆಕ್ಚುಲಿ ಬೆಳ್ಳುಳ್ಳಿ ತಿನ್ನಲ್ಲ, ತಿನ್ಬೇಕು. ಇಟ್ಸ್ ವೆರಿ ಗುಡ್ ಆಂಟಿ ಫೈರಿಟಿಂಗ್ ಏಜೆಂಟ್. ಇದು ನಮ್ಗೆ ಜ್ವರ ಬರ್ದಂಗ್ ನೋಡ್ಕೊಳ್ಳುತ್ತೆ. ಓಕೆ, ಅದರಿಂದ ಬೆಳ್ಳುಳ್ಳಿಯನ್ನು ತಿನ್ಬೇಕು. ಅದು ಸಾಸಿವೆನೂ ಅಷ್ಟೇ. ಸಾಸಿವೆ ಸಾಂಬಾರ್ಗೆ ಹಾಕಿರ್ತಿರಲ್ಲ, ಏನು ಒಗ್ಗರಣೆ ಮಾಡ್ಬೇಕಾದ್ರೆ ಸಾಂಬಾರ್ಗೆ ಹಾಕ್ತಿರಲ್ವಾ, ಯಾವುದು ಒಗ್ಗರಣೆ ಮಾಡಿ ಸಾಸಿವೆ ಹಾಕಿರ್ತಾರೋ ಆ ಸಾಂಬಾರ್ ಹೆಚ್ಚಿಗೆ ದಿನ ಬಳಕೆ ಬರುತ್ತೆ. ಒಗ್ಗರಣೆ ಮಾಡದಿರೋ ಸಾಂಬಾರು. ಯಾಕೆ ಒಗ್ಗರಣೆ ಮಾಡಿರುವಂತ ಸಾಂಬಾರ್ ಅಂದ್ರೆ ಸಾಸಿವೆ ಸಿಡಿದ್ಬಿಟ್ಟು ಸಲ್ಫರ್ ಇರುತ್ತೆ, ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಬಿಟ್ಟಿರಲ್ಲ, ಅದನ್ನ ಕೆಟ್ಟೋಗ್ಬಿಡಲ್ಲ. ಆದ್ರೆ ಒಗ್ಗರಣೆ ಹಾಕೋದು ಟೆಕ್ನಿಕ್. ನೀವು ಯೂಟ್ಯೂಬ್ ನೋಡ್ಕೊಂಡೆಲ್ಲ ಹಾಕಿದ್ರೆ ಆಗಲ್ಲ. ನೀಟಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಾಕಿರ್ಬೇಕು. ಎಲ್ಲಾ ಸಾಸಿವೆಗಳು ಓಪನ್ ಆಗಿರ್ಬೇಕು. ಯಾವ ಸಾಸಿವೆನು ಕಪ್ಪಾಗಿರ್ಬಾರ್ದು. ಅದು ಕರೆಕ್ಟ್ ಆಗಿ ಹಾಕಿದೀರಾ ಅಂತ. ಓಪನ್ನೇ ಆಗ್ಲಿಲ್ಲ ಅಂದ್ರೆ ಏನ್ ಕೆಲಸನೂ ಮಾಡಲ್ಲ. ಅದು ಪೂರ್ತಿ ಸುಟ್ಟೋಗಿತ್ತು ಅಂದ್ರೆ ಅದು ಏನು ಮಾಡಲ್ಲ. ಓಪನ್ ಆಗಿರ್ಬೇಕು, ಸುಟ್ಟೋಗಿರ್ಬಾರ್ದು. ಮಾತಾಡ್ಕೊಂಡೆಲ್ಲ ಮಾಡಿದ್ರಾಗಲ್ಲ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡುವಂತ ಕೆಲಸ. ಅದು ಮುಂದೆ ಲಾರ್ಜ್ ಸ್ಕೇಲ್ ಅಲ್ಲಿ ತಿಥಿ ಮದ್ವೆ ಅಡಿಗೆ ಸಾಂಬಾರ್ ಮಾಡ್ತಿದ್ರಲ್ಲ, ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಕ್ವಾಡ್ಸ್, ಬೆಂಚ್ಕಲ್ಲನ್ನ ಒಂದು ದೊಡ್ಡ ಇದಕ್ಕೆ ಹಾಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಸಾಸಿವೆ ಹಾಕ್ಬಿಟ್ಟು ಹೆಚ್ಚಿಗೆ 1/4 kg ಅಷ್ಟು ಸಾಸಿವೆ 100 ಗ್ರಾಮ್ ನೀಟಾಗಿ ಎಲ್ಲ ಮಾಡ್ಬಿಟ್ಟು ಅವರು ಅಷ್ಟೇ ಸೆಂಟ್ರಿಗೆ ಇಟ್ಕೊಂಡು ಒಂದೇ ಸಲ ಎಲ್ಲ ಸಿಡಿದಿದೆ ಅಂದಾಗ ಬೆಳ್ಳುಳ್ಳಿ ಬೆಂಕಿನ ಇದ್ದಾಗ ಸಿಡದೆ ಬಿಡುತ್ತಲ್ಲ, ಕಣ್ಗೆಲ್ಲ ಸಿಡಿದು ಸ್ವಲ್ಪ ಇದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನ ತಿನ್ಬೇಕು. ನಮ್ ದೇಹದ ಎಲ್ಲಾ ಅಂಗಗಳು ಚಟುವಟಿಕೆ ಇರೋ ತರ ನೋಡ್ಕೊಳ್ಳುತ್ತೆ. ಕೆಲವರು ಎಲ್ಲಾ ಅಂಗಗಳು ಚಟುವಟಿಕೆಯಿಂದ ಇರೋದು ಬೇಡ ಅನ್ನೋರು ತಿನ್ನಲ್ಲ. ಯಾರು ಅಂತ ಏನ್ ಕೇಳೋದು ಬೇಡ, ಬರೀ ಲಿವರ್ ಮತ್ತು ಸ್ಕಿನ್ ಬೆಳೆದ. ಲಿವರ್ ಗ್ರೋಸ್ ಆಫ್ಟರ್ ದಿ ಡೆತ್ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸತ್ತ ನಂತರ ಬೆಳೆಯುವ ಏಕೈಕ ಅಂಗ ಯಕೃತ್. ಲಿವರ್ ಗ್ರೋಸ್ ಆಫ್ಟರ್ ದಿ ಡೆತ್. ಕಾರಣ ಪ್ಯಾರಂಕೈಮಾ ಟಿಶ್ಯೂಸ್ ಮಾಡಲ್ಪಟ್ಟಿರುತ್ತೆ, ಸಾಫ್ಟ್ ಟಿಶ್ಯೂಸ್ ಇದು. ಅದ್ರಲ್ಲಿ ಇರುವಂತ ಮಾಯಿಶ್ಚರ್ ಅಲ್ಲೇ ಒಂದ್ ಸ್ವಲ್ಪ ಬೆಳ್ಕೊಂಬ. ವಾರ್ಡನ್ ಎಕ್ಸಾಮ್ ಕೇಳಿದ, ಕುಡಿತಕ್ಕೆ ಒಳಗಾದ ವ್ಯಕ್ತಿಗೆ ತೊಂದರೆಗೆ ಒಳಗಾಗುವ ಅಂಗ ಯಾವುದು? ಲಿವರ್ ಡ್ಯಾಮೇಜ್ಡ್ ಬೈ ಡ್ರಿಂಕಿಂಗ್. ಕುಡಿತದಿಂದ ಯಕೃತ್ ಹಾನಿಗೊಳ್ಳುತ್ತದೆ. ಲಿವರ್ ಡ್ಯಾಮೇಜ್ ಬೈ ಡ್ರಿಂಕಿಂಗ್. ಕುಡಿತದಿಂದ ಯಕೃತ್ ಹಾನಿಗೊಳಗಾಗುತ್ತದೆ. ಕುಡಿದ್ರೆ ಲಿವರ್ ಹೋಗುತ್ತೆ, ಕುಡಿದರೆ ದೇಶನೇ ಹೋಗುತ್ತೆ. ಇನ್ಕಮ್ ಟ್ಯಾಕ್ಸ್ ಬರೋದು ಹೆಂಗೆ? ಟ್ಯಾಕ್ಸ್ ಬರೋದೇ ಇಲ್ಲ ಅದ್ರಲ್ಲಿ. ಓಕೆ, ಸರ್ಕಾರ ರನ್ ಮಾಡ್ತಾ ಇರೋದೇ ಆ ಟ್ಯಾಕ್ಸ್ ಅಲ್ಲಿ. ಲಿವರ್ ಡಿಸೀಸಸ್ ಹಾಕೊಳ್ಳಿ, ಬಂದಾದ್ಮೇಲೆ ಮಧ್ಯಾಹ್ನ ಮೇಲೆ ಚರ್ಚೆ ಮಾಡೋಣ. ಯಕೃತಿಗೆ ಬಾಧಿಸುವ ಕಾಯಿಲೆಗಳು ಲಿಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಒಂದೊಂದಾಗಿ ಓದೋಣ. ಜಾಂಡಿಸ್ ಕೇಳಿದಿರಾ? ಜಾಂಡಿಸ್ ಒಂದು. ಲಿವರ್ ಸ್ಟೋನ್, ಯಕೃತ್ತಿನಲ್ಲಿ ಕಲ್ಲು. ಸಿರೋಸಿಸ್, ಇದಕ್ಕೆ ಇನ್ನೊಂದು ಹೆಸರಿದೆ, ಲಿವರ್ ಆಪ್ಸಿಸ್ ಅಂತ. ಲಿವರ್ ಕ್ಯಾನ್ಸರ್. ಈಗ ಕ್ಯಾನ್ಸರ್ ನಮ್ಮ ದೇಹದಲ್ಲಿ ಎರಡೇ ಭಾಗನ ಬಿಟ್ಟಿರೋದು, ಒಂದು ಏರ್ಸ್, ಇನ್ನೊಂದು ನೈಲ್ಸ್. ಕಾರಣ ಇವು ಡೆಡ್ ಸೆಲ್ಸ್, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಅವು 2 ಭಾಗ ಬಿಟ್ಟು ಇನ್ನು ಉಳಿದೆಲ್ಲ ಎಲ್ಲಾ ಭಾಗದ ಕ್ಯಾನ್ಸರ್ ಇದೆ. ಮೊದಲು ಗೆಡ್ಡೆ ಕಾಣಿಸ್ಕೊಂಡಿತ್ತಂತೆ, ಅದಂತೆ ಇದಂತೆ ಅಂತ ಹೊರಗಡೆ ಒಂದೋ ಎರಡೋ ಇರ್ತಾ ಇದ್ದೋ, ಈಗ ಎಲ್ಲಾ ಭಾಗಕ್ಕೂ ಕ್ಯಾನ್ಸರ್ ಬರುತ್ತೆ. ರೆಟಿನಲ್ ಕ್ಯಾನ್ಸರ್ ಅಂತ ಆಗುತ್ತೆ ಕಣ್ಣಲ್ಲಿ. ರೆಟಿನಾ ಒಂದು ತಿನ್ ಲೇಯರು, ಅದ್ರ ಮೇಲೆ ಕ್ಯಾನ್ಸರ್. ಇದು ಮ್ಯಾನ್ಯುಯಲ್ ಆಗಿ ಆಪರೇಷನ್ ಮಾಡೋದಕ್ಕೆ ಆಗಲ್ಲ. ರೋಬೋ ಟೆಕ್ನಾಲಜಿ ಅನುಸರಿಸಿ ಮಾಡ್ತೀವಿ. ರೋಬೋ ಏನು ಒಂದೇ ನಿಮಿಷಕ್ಕೆ ಇಟ್ಬಿಡಲ್ಲ, ಮಾಡುತ್ತೆ ಪರ್ಫೆಕ್ಟ್ ಆಗಿ. ಭಾಗವನ್ನ ಅವ್ರು ಓದೋಣ. ಇದೇ ಚಾಪ್ಟರ್ ಅಲ್ಲಿ ಕೊನೆಯಲ್ಲಿ ಕ್ಯಾನ್ಸರ್ ಬಗ್ಗೆ ಓದೋಣ. ಎಲ್ಲ ಟೈಪ್ ಇದ್ರ ಬಗ್ಗೆ ಬಂದಾದ್ಮೇಲೆ ಮಧ್ಯಾಹ್ನ